ಮೋಡ ಕವಿದ ವಾತಾವರಣ ಬಗ್ಗೆ ಹೇಳಬೇಕು ಅಂದರೆ ಬರೀ ಸಿನಿಮಾ ಲೆವೆಲಲ್ಲಿ ಮಾತಾಡಿದ್ರೆ ಆಗಲ್ಲ. ಇಟ್ಸ್ ಅನ್ ಎಮೋಷ್ನಲ್ ಕನೆಕ್ಟ್ ಮೂವಿ ನನಗೆ ಅದು ಪರ್ಸ್ನಲಿ. ಬಿಕಾಸ್ ಒಂದು ಫ್ಯಾಮಿಲಿ ಥರ ಆಗೋಗಿದ್ವಿ ನಾವೆಲ್ಲ ಆ್ಯಂಡ್ ಇದೀವಿ ಕೂಡ. ಮೋಡ ಕವಿದ ವಾತಾವರಣ ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು ನಾನು. ಜಸ್ಟ್ ಅವ್ರ ಶೂಟಿಂಗ್ ಹೋಗಕ್ಕೆ ಒಂದಿನ ಮುಂಚೆ ಕಾಸ್ಟ್ ಆಗಿದ್ದು. ಆ್ಯಂಡ್ ಐ ಥ್ಯಾಂಕ್ ಗಾಡ್ ಎವ್ರಿ ಡೇ ಫಾರ್ ದ್ಯಾಟ್ ಮೂಮೆಂಟ್. ಥ್ಯಾಂಕ್ ಯು ಸುನಿ ಸರ್. ಆ ಪಾತ್ರಕ್ಕೆ ಆ್ಯಂಡ್ ಅದಕ್ಕೆ ನ್ಯಾಯ ಸಲ್ಲಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಜೂನ್ 26 ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಹಲವಾರು ಶೇಡ್ಸಲ್ಲಿ ನೋಡ್ಬೋದು ನಮ್ಮ 3 ಜನನೂ ನೀವು ಇದರಲ್ಲಿ. ಆ್ಯಂಡ್ ಆ್ಯಸ್ ಯೂಶುವಲ್ ಸಿಂಪಲ್ ಸುನಿ ಸರ್ ಮೂವಿ ಅಂದರೆ ಒಂದು ಲವ್ ಸ್ಟೋರಿ. ಹಾಗೆ ಇದರಲ್ಲಿ ಎಸ್ಪೆಷಲಿ ಥ್ರಿಲ್ಲರ್. ಫಸ್ಟ್ ಟೈಮ್ ಅನಿಸುತ್ತೆ ಥ್ರಿಲ್ಲರ್. ಸೊ ಲವ್ ಸ್ಟೋರಿ ಆ್ಯಂಡ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದ ಬೇಸ್ ಬಂದು ಅವ್ರ ಮೂವೀಸಲ್ಲಿ ಯಾವಾಗಲೂ ಲವ್ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಆ್ಯಂಡ್ ರಮೇಶ್ ಸರ್ ಅವರಿಲ್ಲ ಅಂದರೆ ಸಿನಿಮಾ ಆಗ್ತಿರ್ಲಿಲ್ಲ. ಸೊ ಅವರಿಂದ ನಾವೆಲ್ಲ ಆ್ಯಂಡ್ ಥ್ಯಾಂಕ್ ಯು ರಮೇಶ್ ಸರ್. ಆ್ಯಂಡ್ ಐ ಥಿಂಕ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ಸಂತೋಷ್ ಸರ್ ನಮ್ಮನ್ನೆಲ್ಲ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕಾಣಿಸಿದ್ದೀನಿ ನಾನು ಈ ಮೂವಿಯಲ್ಲಿ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಮೋಕ್ಷ ಬಗ್ಗೆ ಹೇಳಬೇಕು ಅಂದರೆ ಶಿ ಈಸ್ ಒನ್ ಆಫ್ ದ ಜೆಮ್ ಆಫ್ ದ ಪೀಪಲ್ ಅಂತಾರಲ್ಲ ಆ ಥರ. ಶಿ ಹ್ಯಾಸ್ ಥಾಟ್ ಮಿ. ಅವರಿಂದ ತುಂಬ ಕಲ್ತಿದ್ದೀನಿ. ಆ್ಯಂಡ್ ಶಿ ಈಸ್ ವೆರಿ ಪ್ರಿಟಿ ಆ್ಯಂಡ್ ಶಿ ಈಸ್ ಒನ್ ಆಫ್ ದ ಹಂಬ್ಲೆಸ್ಟ್ ಹೀರೋಯಿನ್ಸ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಆಲ್ಸೋ. ಒನ್ ಆಫ್ ದ ಬೆಸ್ಟ್ ಪೀಪಲ್ ಐ ಹ್ಯಾವ್ ಮೆಟ್. ಆ್ಯಂಡ್ ಶೀಲಂ ಅವನ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ಇವತ್ತು ಹೀರೋ ಟೀಸರ್. ಇದೇನು ನೀವು ನೋಡಿದ್ದೀರಾ ಇವಾಗ ಒಂದು 1 minute 2 minutesಲ್ಲಿ. ಬಟ್ ಐ ನೋ ಶೀಲಂ ನಾವು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಐ ಥಿಂಕ್ ನಾಟ್ ಓನ್ಲಿ ಸ್ವೆಟ್, ಬ್ಲಡ್ ಕೂಡ. ಈಸ್ ಜಸ್ಟ್ ಪೋರ್ಡ್ ಇಸ್ ಬ್ಲಡ್, ಸ್ವೆಟ್, ಎವ್ರಿಥಿಂಗ್ ಫಾರ್ ದಿಸ್ ಮೂವಿ. ಎವ್ರಿ ಡೇ ಬರೀ ಮೋಡ ಕವಿದ ವಾತಾವರಣ ಅಷ್ಟೇ ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಷ್ಟು ಪ್ಯಾಷನೇಟ್. ಒಂದು ಆ್ಯಕ್ಟರ್ ಆಗಿ ಆ ಪ್ಯಾಷನ್ನ ಇನ್ನೊಂದು ಆ್ಯಕ್ಟ್ರಲ್ಲಿ ನೋಡೋದು ಇಟ್ಸ್ ಅಮೇಝಿಂಗ್. ಸುಮ್ಮನೆ ಹೋಗಲೇಬೇಕು ಅಂತಲ್ಲ, ಹಿ ಡಿಸರ್ವ್ಸ್ ಟು ಬಿ ಹಿಯರ್. ಆ್ಯಂಡ್ ಐ ಥಿಂಕ್ ಹಿ ವಿಲ್ ಬಿ ಇನ್ ಅ ಲಾಂಗ್ ರನ್. ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ವೆಲ್ಕಮ್ ಟು KFI. ಆ್ಯಂಡ್ ಯಯಾತಿ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಇಡೀ ಕರಿಯರಲ್ಲಿ ಐ ಥಿಂಕ್ ತುಂಬ ಹತ್ತಿರವಾಗಿರುವಂಥ ಸಾಂಗ್ ನನಗೆ. ತುಂಬ ಬಿಕಾಸ್ ಆಲ್ಮೋಸ್ಟ್ ನಾನು ಶೀಲಂ 1 ವರ್ಷ ಡ್ಯಾನ್ಸ್ ಕ್ಲಾಸಲ್ಲೇ ಇದ್ವಿ. ಮನೆಗೆ ಹೋಗೋದು, ಡ್ಯಾನ್ಸ್ ಕ್ಲಾಸಿಗೆ ಬರೋದು, ಇಷ್ಟೇ ಮಾಡ್ತಾ ಇರೋದು. ಸೊ ಪ್ರಾಕ್ಟೀಸ್ ಎಲ್ಲ ಮಾಡಿ ಈ ಶ್ರಮ ಏನು ನೋಡ್ತಿದ್ದಾರೆ ಇದ್ರ ಹಿಂದೆ ಮಧು ಸರ್ ನಮ್ಮ ಕೊರಿಯೋಗ್ರಾಫರ್, ಅವ್ರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಮ್ಯೂಸಿಕ್ ಜುಡಾ ಸರ್ ಆ್ಯಸ್ ಯೂಶುವಲ್ ಅವ್ರು ಆಲ್ರೆಡಿ ಅವ್ರ ರೊಮ್ಯಾಂಟಿಕ್ ಸಾಂಗ್ಸ್ ಫೇಮಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಟ್ರ್ಯಾಕ್. ಕೊನೆಯದಾಗಿ ಮೋಡ ಕವಿದ ವಾತಾವರಣ 26ನೇ ತಾರೀಕು ಜೂನ್ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ಆದಮೇಲೆ ಮಿಕ್ಕಿದ್ದು ಮಾತಾಡ್ತೀನಿ. ಥ್ಯಾಂಕ್ ಯು. ನನಗೆ ತುಂಬ ಸ್ಪೆಷಲ್ ಸರ್. ಅದೇ ಕಾಲೆಲ್ಲ ಮುರ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಸೊ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅನ್ಸುತ್ತೆ. ಇಲ್ಲ ನಾನೇ ಮುರ್ಕೊಂಡಿದ್ದು. ಅದು ನನ್ನ ಸ್ವಲ್ಪ ಆತ್ರದಿಂದ, ನಾನು ತುಂಬ ಆತರ ಪಟ್ಟಿದ್ರಿಂದ ಆಗಿರೋದು. ಎಲ್ಲರೂ ತುಂಬ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆ ಬೆಡ್ ಹಾಕಿರಲಿಲ್ಲ. ಐ ಸ್ಟಿಲ್ ರಿಮೆಂಬರ್ ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು, ಬ್ರೇಕ್ ತಗೊಳ್ಳಿ, ಬೇಡ ಆಲ್ರೆಡಿ ಎಕ್ಸಾಸ್ಟ್ ಆಗಿದ್ದೀರಾ, ಬೇಡ ಬ್ರೇಕ್ ತಗೊಳ್ಳಿ ಅಂದರು. ನಾನು ಇಲ್ಲ ಸರ್ ಇದೊಂದು ಮಾಡಿಬಿಡೋಣ, ಇದೊಂದು ಮಾಡಿದ ತಕ್ಷಣ ವಿಲ್ ಗೋ ಆಫ್, ಯಾಕಂದರೆ ಆ ಜೋಶಲ್ಲಿ ಇದನ್ನು ಮಾಡಿಬಿಡ್ತೀನಿ ಅಂತ. ಆಯಿತು ಒಂದು ಕೆಲಸ ಮಾಡೋಣ, ಇದಕ್ಕೆ ಅಟ್ಲೀಸ್ಟ್ ಬೆಡ್ ಹಾಕೋಣ ಅಂದರು. ಜಸ್ಟ್ ಬೀಳೋಕ್ಕಿಂತ ಮುಂಚೆ 1 ಶಾಟಿಗೆ ಮುಂಚೆ ಬೆಡ್ ಹಾಕಿದ್ದು. ಅದರಿಂದ ಸ್ವಲ್ಪ ಉಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸುನಿ ಸರ್. ನಿಮ್ಮ ಸಿನಿಗ್ರಾಫಿ ಈ ಸಿನಿಮಾ ಭಾಳ ಚೇಂಜ್ ಅವ್ರು ಕಾಣಬೇಕು. ಸೊ ಅದು ಕಾಣುತ್ತೆ ಅನ್ಸುತ್ತೆ. ಡೆಫಿನೆಟ್ಲಿ ಸರ್. ತುಂಬ ಗ್ರಾಫ್ ಇದೆ ಮೂವಿಯಲ್ಲಿ ನನ್ನ ಪಾತ್ರಕ್ಕೆ ಅನ್ಸುತ್ತೆ. ಆ್ಯಂಡ್ ಇದು ಐ ಥಿಂಕ್ ಈ ಸಾಂಗ್ ಒನ್ ಆಫ್ ದ ಎಕ್ಸಾಂಪಲ್ ಅದಕ್ಕೆ. ಯಯಾತಿ. ಥ್ಯಾಂಕ್ ಯು. ಸಿನಿಮಾಗಳಲ್ಲಿ ನೀವು ತುಂಬ ಜನ ಆ ಥರ ಎಂಗೇಜಿಂಗ್ ಆಗಿರಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತೀವಿ? ಅಲ್ಲ, ನನ್ನ ಬ್ಯಾಕ್ ಬೋನ್ ಚೆನ್ನಾಗಿದೆ. ಈ ಮೂವಿ ಕೋ ಡೈರೆಕ್ಟರ್ ರವಿ ಇದ್ದಾರೆ, ಮತ್ತೆ ದಯಣ್ಣ ಕಾಸ್ಟ್ಯೂಮ್ ಡಿಸೈನರ್, ಅನೂಪ್ ಅಸಿಸ್ಟೆಂಟ್. ಉತ್ತರ ಬರಲಿಲ್ಲ ಸರ್. ಅದೇ ಆ ರೀತಿಯವ್ರು ಒಂದು ಸ್ಟ್ರಾಂಗ್ ಇದ್ದಾಗ ಎಲ್ಲ ಒಂದ್ ಕಡೆ ರೀರೆಕಾರ್ಡಿಂಗ್ ನೋಡಿ. ಜುಡ ಎಷ್ಟು ಬಿಸಿ ಇದ್ದಾನೆ ಅಂದ್ರೆ ಮೂವಿಗೂ DTSಗೂ ಬಿಡಿ, ಇವತ್ತು ಪ್ರೆಸ್ ಮೀಟ್ಗೂ ಸಿಕ್ಕಿಲ್ಲ ನನಗೆ. ಸೊ ಆ ರೀತಿಯವ್ರು ಇದ್ದಾಗ ಒಂದೊಂದು ಪೋರ್ಷನ್ ಅಲ್ಲಿ ನಾನು ಬೇಕಾದ್ರೆ ಜಂಪ್ ಆದಾಗ ಈ ಮೂವಿನ ಶೀಲಂಗೆ ತುಂಬಾ ಸಲ ಹೇಳಿದ್ದೀನಿ. ಡಬ್ಬಿಂಗ್ ಬೇರೆ ಆರ್ಟಿಸ್ಟ್ ಅಂದ್ರೆ ಹೀರೋ ಅಂತ ಇದ್ರು ಬೇರೆ ಆರ್ಟಿಸ್ಟ್ ಡಬ್ಬಿಂಗ್ ನೋಡ್ಕೋಬೇಕಾದ್ರೆ ಶೀಲಮೇ ಹೋಗಿ ನೋಡ್ಕೊಂಡಿದ್ದಾರೆ. ಸೊ ಆ ರೀತಿ ಒಂದು ಭುಜಬಲ ಇರಿದಾಗ ನಾನು ಮೂವ್ ಆನ್ ಆಗಿರ್ತೇನೆ ಕೆಲವೊಂದ್ಸಲ. ಹೀರೋಯಿನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ
ಮೋಕ್ಷ ಬಿಡಮೆ ನಾನೇನು ಆ ರೀತಿ ಇದಿಲ್ಲ ಅಂದ್ರೆ ಅಫ್ಕೋರ್ಸ್ ನಾವು ಒಳ್ಳೆ ಆರ್ಟಿಸ್ಟ್ನ ಹುಡುಕ್ತಾ ಇರ್ತೀವಿ. ಸೊ ಆ ರೀತಿ ಸಿಕ್ಕಿದ್ ನೀವು. ಇನ್ನು ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ನಾನು ಹೇಳಲ್ಲ, ಯಾಕಂದ್ರೆ ಅವ್ರು ಸಿನಿಮಾ ನೋಡಲಿ ಅಂತಾನೆ ಅನ್ಕೊತೀನಿ. ಅವ್ರು ಹೇಳ್ಬೇಕು. ನಾನು ಇನ್ನು ಈ ಶಿಲಂ ಬಗ್ಗೆ ಆಗಲಿ, ಸಾತ್ವಿಕ ಬಗ್ಗೆ ಆಗಲಿ ಅಥವಾ ಮೋಕ್ಷ ಬಗ್ಗೆ ಆಗಲಿ ನಾನು ಏನೂ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಅದು ನನಗೆ ಹೊಗಳೋದಂಗೆ, ಅಥವಾ ಏನಾದ್ರು ಮಿಸ್ಟೇಕ್ ಇದ್ರು ಅದು ನನಗೆ ತೆಗಳದಂಗೆ. ಸೊ ಅದನ್ನ ನಾನು ನಿಮ್ಮ ರಿವ್ಯೂಸಲ್ಲಿ ಹೋಗ್ತೀನಿ. ಬಟ್ ಅಫ್ಕೋರ್ಸ್ ಸರ್ಪ್ರೈಸ್ ಇರುತ್ತೆ ನಿಮಗೆ ಮೂವಿ ನೋಡಿದ್ಮೇಲೆ ಇವ್ರು 3 ಜನದ ಪರ್ಫಾರ್ಮೆನ್ಸಸ್ ಅಂತ ಅನ್ಕೊಳ್ತೀನಿ. ಅದು ಬಿಟ್ಟರೆ ಅಶ್ವಿನ್ ಡಿಸೈನ್ ಅವ್ನು ನನ್ನ ಅಲ್ಮೇಲಮೆಯಿಂದ ಅವ್ನು ಪೋಸ್ಟರ್ ಡಿಸೈನ್ ಮಾಡ್ಕೊಂಡಿದ್ದಾನೆ. ಬಟ್ ಈ ಫಿಲಮ್ ಪೋಸ್ಟರ್ಗಳು ಅಂದರೆ ನಾವು ಪ್ಲೇ ಮಾಡೋಕ್ಕಾಗ್ತಿಲ್ಲ. ಬಟ್ ನೀವು ನೋಡಿ ದಯವಿಟ್ಟು ಅವ್ನು ತುಂಬ ಅಂದರೆ ಚೆನ್ನಾಗಿ ಮಾಡಿದ್ದಾನೆ, ತುಂಬ ಎಫರ್ಟ್ ಆಗಿ ಮಾಡಿದ್ದಾನೆ. ಅವನ್ನೆಲ್ಲ ರೆಕಗ್ನೈಸ್ ಮಾಡಿದ್ರೆ ಚೆನ್ನಾಗಿ ಸಿಗುತ್ತೆ. ಜುಡ ಅಫ್ಕೋರ್ಸ್ ಥ್ರೂ ಔಟ್ ಇದ್ವಿ. ಮತ್ತು ಸಂತೋಣ ನಾವೆಲ್ಲ ಫ್ಯಾಮಿಲಿ ಥರ ಅಂದರೆ ಬರ್ತಡೇಲಿ ಸಿಗ್ತೀವಿ, ಮಾತಾಡ್ತಿರ್ತೀವಿ. ಸೊ ಸಿನಿಮಾ ಬಗ್ಗೆ ನಾನು ನಿಂತ್ಕೊಂಡು ಈಗ ರಮೇಶ್ ಸರ್ ಬಗ್ಗೆ ಆಗಲಿ, ಸಂತೋಷನ ಬಗ್ಗೆ ಆಗಲಿ ಹೊಗಳಬೇಕು ಅಂದರೆ ಅದೊಂಥರ ನನ್ನ ಬಿಟ್ಟು ಆಚೆ ಬಂದು ಹೊಗಳಬೇಕು ಅನ್ಸುತ್ತೆ. ಯಾಕಂದರೆ ನಾವು ಅಷ್ಟು ಕ್ಯಾಶುವಲ್ ಆಗಿ ಮಾತಾಡ್ತೀವಿ. ಮತ್ತು ರಮೇಶ್ ಸರ್ ಆದರೆ ನಾವು ಒಂದು ಸಲ ಪ್ರೇಮಕತೆ ಟೈಮಲ್ಲಿ ನಾವು ಹೋಗ್ಬೇಕಾದ್ರೆ ಕರಣ್ ಜೋಹರ್ ಆಫೀಸ್ ಮುಂದೆ ಹೋಗ್ತಾ ಇದ್ದು ಸಾಂಗ್ ರೆಕಾರ್ಡಿಂಗ್ ಹೋಗಿದ್ರಿ. ಕರಣ್ ಜೋಹರ್ ಆಫೀಸ್ ಬಂದಾಗ ಸರ್ ಹೇಳಿದ್ರು, ಕನ್ನಡ ಇಂಡಸ್ಟ್ರಿ ನಾನು ಈ ರೀತಿದೊಂದು ಆಫೀಸ್ ಮಾಡಿ ತಿಂಗಳಿಗೊಂದು ಫಿಲಮ್ ಪ್ರೊಡ್ಯೂಸ್ ಮಾಡ್ಬೇಕು, ಆ ರೀತಿದೊಂದು ನನ್ನೊಂದು ಬ್ಯಾನರ್ ಇರಬೇಕು ಅಂತ ಇದ್ರು. ಸೊ ಅಂದರೆ ಬೈ ಹಾರ್ಟ್ ಒಪ್ಕೊಳ್ತೀನಿ ಆ ರೀತಿ. ಅಂದರೆ ಒಂದು ಆಗಬೇಕು, ಒಂದು ಪ್ರೊಡಕ್ಷನ್ ಹೌಸ್ ಆಸೆ ಇದ್ದವ್ರಿಗೆ ಆ ರೀತಿದ ಅಂದರೆ ಗೆಲುವು ಸಿಕ್ಕಿ ಒಂದು ಫೈನಾನ್ಷಿಯಲಿ ರೊಟೇಷನ್ ಆಗಿ ಆಮೇಲೆ ಅವರು ಅಂದರೆ ಸ್ಟಾರ್ಸ್ಗೆ ಮಾಡಬೇಕು ಅನ್ನೋದಿಲ್ಲ. ಒಂದು ಒಳ್ಳೆ ಕತೆ ಆದರೆ ಸರ್ ಈಗಲೂ ಕತೆ ಕೇಳ್ತಿರ್ತಾರೆ, ಒಳ್ಳೆ ಕತೆ ಆದರೆ ಅವ್ರು ನೆಕ್ಸ್ಟ್ ಒಂದು ಒಳ್ಳೆ ಟೀಮ್ ಜೊತೆ ಮತ್ತೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆ ರೀತಿ ಆದರೆ ಸರ್ ಮಾಡ್ಕೊಂಡೇ ಹೋಗ್ತಾರೆ ಇಂಡಸ್ಟ್ರಿಲಿ. ಸರ್ ಮಲಯಾಳಮಲ್ಲಿ ನಿಮ್ಮ ಸಿನಿಮಾ ಫಸ್ಟ್ ಟೈಮ್ ರಿಲೀಸ್ ಆಗ್ತಾ ಇದೆ. ಹೌದೌದು, ಅಂದರೆ ಅದೇ ಡಬ್ಬಿಂಗ್ ಬಂದಮೇಲೆ ಸಿಂಪಲ್ ಅವೆಲ್ಲ ಆಗಿದ್ದಾವೆ. ಬಟ್ ಥಿಯೇಟ್ರಿಗೆ ಆಗಿಲ್ಲ, ಥಿಯೇಟ್ರಲ್ಲಿ ಫಸ್ಟ್ ಟೈಮ್ ಹರೀಶ್ ಅರಸುತ್ತೆ KPR ಯಾರು ಬಿಟ್ಟೆ ಜುಡ ಸಂಗೀತ ಬಂದಿಲ್ಲ. ಸೊ ಹೇಳಿದ್ರು ಎಷ್ಟು ಮತ್ತು DTS ರಾಹುಲ್ ಅಂತ ಸೌಂಡ್ ಇಂಜಿನಿಯರ್ ಸುರೇಶ್ ಸರ್, ಥ್ಯಾಂಕ್ ಯು. ಮಂಜು ಪ್ರೊಡಕ್ಷನ್ ಡಿಸೈನರ್ ಮೋಹನ್, ಸ್ಟೋರೀಸ್ ಹೋಗಲ್ಲ ಕೂಡ ಆರ್ಟ್ ಮಾಡ್ಕೊಂಡು ನಮ್ಮ ಮೂವಿ ಅಂದರೆ 8 ಆಗಿದ್ದು ರಾತ್ರಿನೇ ಬಂದವ್ರು ಶೂಟಿಂಗ್ ಜಾಯ್ನ್ ಆದರು. ಸೊ ಅವಕ್ಕೆಲ್ಲ ನಾನು ತುಂಬ ಆಭಾರಿ ಆಗಿರ್ತೀನಿ ಮೇಡಮ್. ಅಫ್ಕೋರ್ಸ್ ನಿಮಗೂ ಕೂಡ. ಬಟ್ ನೀವು ಎಷ್ಟು ಹೊಗಳುತ್ತೀರಾ ಅಂದರೆ ಇಷ್ಟು ಸಪೋರ್ಟ್ ನಮಗೆ ಪಬ್ಲಿಸಿಟಿ ಟೈಮಲ್ಲಿ ಕರೆಕ್ಟ್ ಟೈಮಿಗೆ ಬರ್ತಿಲ್ವಲ್ಲ ಅಂತ ಅನ್ಸುತ್ತೆ. ಹಂಗೆ ಸುಮ್ಮನೆ ಹೇಳಿದೆ ನಾನು, ಏನು ಕಾಂಟ್ರವರ್ಸಿ. ಥ್ಯಾಂಕ್ ಯು. ಎಲ್ಲ ಮಿತ್ರರಿಗೆ ನಮಸ್ಕಾರ. ಆಲ್ರೆಡಿ ಈಗ ಸುನಿ ಎಲ್ಲವನ್ನು ಮಾತಾಡ್ಬಿಟ್ಟಿದ್ದಾರೆ, ಹಾಗೆ ಆರ್ಟಿಸ್ಟ್ಗಳೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ಈಗಾಗಲೇ ನೀವು ಒಂದು ಹೀರೋ ಟೀಸರು ಮತ್ತು ಸಾಂಗ್ ನೋಡಿದ್ದೀರ. ಬಟ್ ನೀವೇನು ನೋಡಿದಿರಲ್ಲ, ಈಗ ಒಟ್ಟು ಸಿನಿಮಾದಲ್ಲಿ ಅಂದರೆ ಈ ಸಿನಿಮಾದ ಎಲ್ಲ ವಿಜುವಲ್ಸ್ ಇದೇ ಥರ ಇರ್ತದೆ. ಯಾಕಂದರೆ ಇದನ್ನು ನಾವು ಬೆಸ್ಟ್ ಶಾರ್ಟ್ಸ್ ಅಂತ ಏನೋ ಹಾಕಿರೋದಲ್ಲ. ಯಾಕಂದರೆ ಸಿನಿಮಾ ಆ ಥರದ ಸಿನಿಮಾದ ಸ್ಕ್ರಿಪ್ಟ್ ಆ ಥರ ವಿಜುವಲ್ಸ್ನ ಎಕ್ಸ್ಪೆಕ್ಟ್ ಮಾಡಿತ್ತು. ಯಾಕಂದರೆ ಮೋಡ ಕವಿದ ವಾತಾವರಣ ಅಂದರೆ ಒಟ್ಟು ಸಿನಿಮಾದ ಒಂದು 70% ವಿಜುವಲ್ಸ್ ಅದೇ ಥರ ಇದೆ. ಅಂದರೆ ಆಲ್ಮೋಸ್ಟ್ ಮಳೆ ಟೈಮಲ್ಲೇ ಶೂಟ್ ಮಾಡಿದ್ದು. ಸನ್ಲೈಟ್ ತುಂಬ ಕಮ್ಮಿ, ಅಂದರೆ ನನಗೆ ಗೊತ್ತಿದ್ದಂಗೆ ಸನ್ಲೈಟ್ ಇಟ್ಕೊಂಡು ಶೂಟ್ ಮಾಡಿದ್ದೇ ಇಲ್ಲ ಅನಿಸುತ್ತೆ ಸಿನಿಮಾದಲ್ಲಿ. ಹಾಗಾಗಿ ಅಂದರೆ ನಿಮಗೆ ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಈ ಮಳೆಯಲ್ಲಿ ಶೂಟ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಯಾಕಂದರೆ ಅದು ಫೋನ್ ಇಟ್ಕೊಂಡು ಶೂಟ್ ಮಾಡ್ದಂಗೆ ಆಗಲ್ಲ. ಯಾಕಂದರೆ ಇಷ್ಟು ಜನ ಆರ್ಟಿಸ್ಟ್ಗಳು, ಎಕ್ವಿಪ್ಮೆಂಟ್ಗಳು, ಮತ್ತು ರಿಯಲ್ ಮಳೆನ ಯಾವತ್ತೂ ಕ್ಯಾಮ್ರಲ್ಲಿ ಅಷ್ಟು ಈಸಿ ಇಲ್ಲ ಕ್ಯಾಪ್ಚರ್ ಮಾಡೋದು. ಬಟ್ ಅದೊಂದಷ್ಟು ಆ ಥರದ ಪ್ರಯತ್ನಗಳನ್ನ ಮಾಡಿದ್ದೀವಿ. ಬಟ್ ಅದಕ್ಕೆ ಅಂದರೆ ಸ್ವಲ್ಪ ಸಿನಿಮಾ ನೋಡಿದಾಗ ಒಂದಷ್ಟು ಫ್ರೆಶ್ನೆಸ್ ನಿಮಗೆ ಅನಿಸುತ್ತೆ. ವಿಜುವಲಿ ಇರ್ಬೋದು ಮತ್ತು ಆರ್ಟಿಸ್ಟ್ಗಳಿರ್ಬೋದು. ಯಾಕಂದರೆ ನಾನು ಶೀಲಂ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು. ಯಾಕಂದರೆ ಶೀಲಂ ನನ್ನ ಜೊತೆ ಮೋಸ್ಟ್ಲಿ ಚಮಕ್ ಟೈಮಿಂದ ಟ್ರಾವೆಲ್ ಮಾಡಿದ ಅನಿಸುತ್ತೆ. ಯಾಕಂದರೆ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಂದ ನೋಡಿದ್ದೀನಿ. ನಾನು ನಿನ್ನೆ DI ಸ್ಟುಡಿಯೋ ಹೋಗಿದ್ದಾಗ ಅಲ್ಲಿ ಸಿಸ್ಟಮ್ ಇಟ್ಕೊಂಡು ಯಾವುದು ಎಡಿಟ್ ಮಾಡ್ಕೊಂಡು ಪಾಪ ಕೂತಿದ್ದ. ಅಂದರೆ ಸುನಿ ಹೇಳ್ದಂಗೆ ನನಗಿನ್ನೂ ಅವನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅನಿಸುತ್ತೆ. ಸಡನ್ ಈ ಥರ ಟೀಸರ್ ನೋಡೋದು ನಮ್ಮ ಶೀಲಂ ಹೀರೋ ಅಲ್ವಾ ಅಂತ ಅನಿಸ್ಬಿಡತ್ತೆ. ಯಾಕಂದರೆ ಅವನು ಇಷ್ಟು ವರ್ಷ ಟ್ರಾವೆಲ್ ಮಾಡಿದ್ದು ಮೋಸ್ಟ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಲಿ ಇದ್ದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು ಅನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಕಲಾವಿದರು ನೋಡಿದ್ದಾನೆ, ಬೇರೆ ಬೇರೆಯವರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೋದು ನೋಡಿದ್ದಾನೆ. ಬಟ್ ಅವ್ನ ತಾಳ್ಮೆ ಮಾತ್ರ ಮೆಚ್ಚಬೇಕು. ಯಾಕಂದರೆ ಒಂದು 8-10 ವರ್ಷ ಸುನಿ ಜೊತೆ ಹಾಗೆ ಟ್ರಾವೆಲ್ ಮಾಡಿದ್ದೆ. ಸುನಿಗೆ ಅನ್ನಿಸ್ತು ನೀನು ಹೀರೋ ಮಾಡಬೇಕು ಅಂತ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಯಾಕಂದರೆ ಈ ಟೀಸರ್ ಒಂದು 8-10 ಬೇರೆ ಬೇರೆ ಥರದ ಲುಕ್ ನೋಡಿರ್ತೀರ ನೀವು. ಯಾಕಂದರೆ ಫಸ್ಟ್ ಫಿಲ್ಮ್ ಈ ಥರದ್ದು ಒಂದು ಸಿಗೋದು ತುಂಬ ಅಪರೂಪ. ಮತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೀಲು. ಒಳ್ಳೆಯದಾಗಲಿ. ಇವತ್ತು ಮೋಡ ಕವಿದ ವಾತಾವರಣದ ಹೀರೋ ಚರಿಷ್ AKA ಶೀಲಂ ಸ್ವಾಮಿ ಅವರ ದಿನ. ಇದು ಹೇಳೋದಕ್ಕೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ
ಅವರು ಕೇವಲ ಹೀರೋ ಆಗಲ್ಲ, ಪ್ರತಿ ಲೈಕ್ ಫಿಲ್ಮ್ ಮೇಕಿಂಗಲ್ಲಿ ಯಾವ ಥರ ತೊಡಸ್ಕೊಬೋದು ಪ್ರತಿ ಫೀಲ್ಡಲ್ಲೂ ಅವ್ರ ಪಾಪ ಅಷ್ಟು ಇನ್ವಾಲ್ವ್ಮೆಂಟ್ ಹಾಕಿದ್ದಾರೆ. ಅದು ನಾನು ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಎಡಿಟಿಂಗ್ ಆಗಲಿ ಅಥವಾ ರೀರೆಕಾರ್ಡಿಂಗ್ ಆಗಲಿ ಪ್ರತಿಯೊಂದರಲ್ಲೂ ಅವ್ರಿಗೆ ಎಲ್ಲನೂ ಗೊತ್ತಿತ್ತು. ಆ್ಯಂಡ್ ಅವರ ಈ ಕಷ್ಟಕ್ಕೆ ಈ ಸಿನಿಮಾ ಅವ್ರಿಗೆ ಒಳ್ಳೇದಾಗಲೇಬೇಕು. ಈ ಸಿನಿಮಾ ಹಿಟ್ಟಾದರೆ ಐ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಫಾರ್ ಹಿಮ್ ಅಂತಲೇ ಹೇಳ್ತೀನಿ ನಾನು. ಸೊ ಯಾ, ಇನ್ಫ್ಯಾಕ್ಟ್ ನಾನು ಅವರಿಂದ ತುಂಬಾ ಕಲ್ತಿದ್ದೀನಿ ಸಿನಿಮಾದಲ್ಲಿ. ಅವರ ಡೆಡಿಕೇಶನ್ ಆಗಲಿ ಅಥವಾ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ಎಲ್ಲನೂ ತುಂಬಾ ಇನ್ಸ್ಪೈರ್ ಆಗುತ್ತೆ. ಸೊ ವೆನ್ ನಿಮ್ಮ ಕೋ ಆ್ಯಕ್ಟರ್ ಅಷ್ಟು 100% ಅಲ್ಲ 1000% ಕೊಟ್ಟಾಗ ನಿಮಗೂ ಅದೊಂದು ಸ್ಟ್ರೆಂತ್ ಸಿಗತ್ತೆ, ಆ ಇನ್ಸ್ಪಿರೇಷನ್ ಸಿಗತ್ತೆ, ನಾನು ಕೊಡಬೇಕು, ನಂದು ಫುಲ್ ಹಾಕಬೇಕು ಅಂತ. ಸೊ ಇನ್ ದ್ಯಾಟ್ ವೇ ಹಿ ವಾಸ್ ವೆರಿ ಇನ್ಸ್ಪೈರಿಂಗ್ ಟು ಮೀ. ಶಿಲಮ್ ನೀನು ಹೇಳ್ದಂಗೆ ಎಲ್ಲ ಹೇಳಿದ್ದೀನಿ, ಇನ್ನೇನು ಮರಿತಿದ್ದೀನಿ ಅಂತ ಗೊತ್ತಾಗ್ತದೆ. ಓಕೆ ಅಲ್ಲ, ಓಕೆ, ಆಮೇಲೆ ಬಿಟ್ಟು ಮರಿಬೇಡ. ಓಕೆ. ಆ್ಯಂಡ್ ಅಫ್ಕೋರ್ಸ್ ಮೋಡ ಕವಿದ ವಾತಾವರಣ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಇದನ್ನ ಒಂದ್ಸತಿ ನಾನು ಹೇಳಿದ್ದೆ ಯಾವುದೋ ಒಂದು ಅವಾರ್ಡ್ ಶೋ ಅಲ್ಲಿ, ಬಟ್ ಇವತ್ತು ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ನಾನು. ನನಗೆ ನನ್ನ ಮೋಸ್ಟ್ ಲೈಕ್ ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ಆಸೆ ಇದೆ ಅಂತ ಕೇಳಿದಾಗ ನನಗೆ ಸುನಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದರೆ ಅವ್ರನ್ನ ಹೇಗೆ ರೀಚ್ ಆಗೋದು ಅಂತ ಗೊತ್ತಿಲ್ಲ. ಸಿನ್ಸ್ ಐಮ್ ಸ್ಟಿಲ್ ಅ ಸ್ಟ್ರಗ್ಲಿಂಗ್ ಆ್ಯಕ್ಟರ್, ನನಗೆ ಹೇಗಾದರೂ ಮಾಡಿ ಒಂದು ಪ್ರೊಡ್ಯೂಸರ್ ಸಿಕ್ಬಿಟ್ರೆ ಅವ್ರನ್ನ ಕರ್ಕೊಂಡು ಹೊರಟೋಗ್ತೀನಿ ಸುನಿ ಸರ್ ಜೊತೆ, ಪ್ಲೀಸ್ ನನ್ನ ಹೀರೋಯಿನ್ ಆಗಿ ಮಾಡಿ, ನನ್ನ ಜೊತೆ ನನ್ನ ಹಾಕೊಳ್ಳಿ ನಿಮ್ಮ ಸಿನಿಮಾದಲ್ಲಿ ಅಂತೆಲ್ಲ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದೆ. ಬಟ್ ನಾನು ಜೆನ್ಯೂನ್ಲಿ ಮೀನ್ ಮಾಡಿದ್ದೆ. ಐ ಥಿಂಕ್ ಅವತ್ತು ದೇವ್ರು ನಿಜವಾಗ್ಲೂ ತಥಾಸ್ತು ಅಂತ ಅನ್ಸುತ್ತೆ ದಟ್ ಐ ಗಾಟ್ ದಿಸ್ ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಎಷ್ಟೇ ಥ್ಯಾಂಕ್ ಯು ಹೇಳಿದ್ರು ಕಡಿಮೆನೆ. ಬಿಕಾಸ್ ಈ ಸಿನಿಮಾದಲ್ಲಿ ಒಬ್ಬ ಹೀರೋಯಿನ್ಗೆ ಲೈಕ್ ಯಾವ ಥರ ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಇರುತ್ತೆ, ಅದು ಎಲ್ಲದಕ್ಕೂ ನನಗೆ ಚಾನ್ಸ್ ಇತ್ತು ಆ್ಯಂಡ್ ಆಪರ್ಚುನಿಟಿ ಇತ್ತು. ಆ್ಯಂಡ್ ಐ ಹೋಪ್ ನಾನು ಐ ಹ್ಯಾವ್ ಮೇಡ್ ಗುಡ್ ಯೂಸ್ ಆಫ್ ಇಟ್ ಅಂತ ನಾನು ಅನ್ಕೋತೀನಿ. ಸೊ ಮೋಡ ಕವಿದ ವಾತಾವರಣ ಇದೆ ಜೂನ್ 26ಕ್ಕೆ ರಿಲೀಸ್ ಆಗ್ತಿದೆ. ಸೊ ನೀವೆಲ್ಲರೂ ನಮ್ಮ ಫಸ್ಟ್ ಆಡಿಯನ್ಸ್. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಇವಾಗ ಅಂತ ಅಲ್ಲ, ರಿಲೀಸ್ ಆದಮೇಲೆನೂ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ರಾಮ್ ಸರ್, ಸಾತ್ವಿಕಾ, ಸುನಿ ಸರ್, ಮೋಹನ್ ಅಣ್ಣ ಆ್ಯಂಡ್ ಪ್ರತಿಯೊಬ್ಬರು ಐ ವೆರಿ ಫಾರ್ಚುನೇಟ್ ಎಲ್ಲರ ಜೊತೆ ಕೆಲಸ ಮಾಡಿರೋದು. ಸಂತೋಷ್ ಸರ್, ವಿಲಿಯಮ್ ಸರ್, ಐ ಹೋಪ್ ನಾನು ಯಾರ ಹೆಸರು ಮರೀತಿಲ್ಲ ಅಂತ. ಹೇಳ್ತಾ ಹೋದ್ರೆ ಇನ್ನೂ ತುಂಬ ಇದೆ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಟ್ರೀಸರ್ ಅಂತ ಅನ್ಕೋತೀನಿ. ಇದು ಜಸ್ಟ್ ಒಂದು ಮಿನಿ ಟ್ರೇಲರ್ ಅಷ್ಟೇ, ಇನ್ನೂ ಸಿನಿಮಾ ಬಾಕಿ ಇದೆ. ಸೊ ಕಾಯ್ತಾ ಇರಿ. ಮೋಡ ಕವಿದ ವಾತಾವರಣ ಇದೆ 26ಕ್ಕೆ. ಐ ವಿಶ್ ನಂಗೆ ರಾಮ್ ಸರ್ ಮುಂಚೆನೇ ಗೊತ್ತಿದ್ರೆ. ಹಿ ಈಸ್ ಜೆಮ್ ಆಫ್ ಅ ಪರ್ಸನ್. ನಾನು ಅವ್ರ ಥರ ಪ್ರೊಡ್ಯೂಸರ್ ನೋಡೇ ಇಲ್ಲ. ಹೀಸ್ ವೆರಿ ಚಿಲ್, ಹೀಸ್ ವೆರಿ ಪ್ಯಾಷನೇಟ್ ಆ್ಯಂಡ್ ತುಂಬಾ ಸಪೋರ್ಟಿವ್. ನಮ್ಮ ಸಿನಿಮಾ ಇವತ್ತು ಇಲ್ಲಿವರೆಗೂ ಬಂದಿದೆ ಅಂದರೆ ಅವರಿಂದನೇ ಕಾರಣ. ನೀವು ನಂಬ್ತಿರೋ ಬಿಡ್ತಿರೋ ತುಂಬಾ ಕಾಂಪ್ಲಿಕೇಶನ್ ಆಗಿತ್ತು, ಬಟ್ ಐ ಥಿಂಕ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ ಹೇಳ್ತಾರಲ್ಲ. ಸೊ ಫೈನಲಿ ವಿ ಆರ್ ಹಿಯರ್ ಇನ್ ಫ್ರಂಟ್ ಆಫ್. ಡೈರೆಕ್ಟರ್ ಸುನಿ ಅವ್ರ ಜೊತೆನೇ ವರ್ಕ್ ಮಾಡಬೇಕು ಅನ್ಸಿದ್ದು ಯಾಕೆ? ಯಾವ ವಿಚಾರಕ್ಕೆ ನಿಮ್ಗೆ ಅದು? ಸುನಿ ಅವ್ರ ಜೊತೆನೇ ಅಲ್ಲ ಸರ್, ಸುನಿ ಜೊತೆ ಹೇಳಿದ್ದಾಗೆ ಸರ್, ನಾನು ಅವ್ರ ಪ್ರೀವಿಯಸ್ ಸಿನಿಮಾ ನೋಡಿದ್ದೀನಿ. ಆಪರೇಷನ್ ಅಲ್ಮೇಲಮ್ಮ ಆಗಲಿ, ಚಮಕ್ ಆಗಲಿ, ಸಿಂಪಲಾಗಿ ಒಂದು ಲವ್ ಸ್ಟೋರಿಯಿಂದ ನನಗೆ ಅವ್ರದ್ದು ಸಿನಿಮಾ ಮೇಕಿಂಗ್ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಲೈಕ್ ಒಂಥರ ನಾರ್ಮಲ್ ಸಿನಿಮಾ ಥರ ಇರಲ್ಲ. ಇಟ್ಸ್ ವೆರಿ ಲೈಕ್ ಕಾಮನ್ ಮ್ಯಾನ್ಗೆ ಕನೆಕ್ಟ್ ಆಗೋ ಥರ. ಅವ್ರ ಕಾಮಿಡಿ ಟೈಮಿಂಗ್ ಆಗಲಿ, ಡೈಲಾಗ್ಸ್ ಆಗಲಿ, ಲೈಕ್ ಕಾಮಿಡಿ ಮಾಡಬೇಕು ಅಂತ ಮಾಡಲ್ಲ. ಇಟ್ ಇಸ್ ಸಿಚುವೇಶನಲ್ ಕಾಮಿಡಿ ಅಂತ ಹೇಳ್ತಾರಲ್ಲ, ಆ ಥರ ಯೂಸ್ ಮಾಡ್ತಾರೆ. ಸೊ ಅದು ತುಂಬ ಜನ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ. ಸೊ ಆ್ಯಂಡ್ ಆಲ್ಸೋ ಅವ್ರು ಬರೀ ಹೀರೋಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಹೀರೋಯಿನ್ಗೂ ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಡ್ತಾರೆ ಕ್ಯಾರೆಕ್ಟರ್ ಬರೀವಾಗ. ಅದು ನಂಗೆ ಇಷ್ಟ ಆಗುತ್ತೆ. ಬಿಕಾಸ್ ಆ್ಯಸ್ ವಿ ಆಲ್ ನೋ, ಸ್ವಲ್ಪ ಇಂಡಸ್ಟ್ರಿ ಹೀರೋ ಸೆಂಟ್ರಿಕ್ ಇರೋದ್ರಿಂದ ಈ ಥರ ಒಂದು ಆಪರ್ಚುನಿಟಿ, ಈ ಥರ ಒಂದು ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಾಗ ಯು ವಿಲ್ ಬಿ ಹೋಪ್ಫುಲ್ ಅಲ್ವಾ. ಓಕೆ,
ಲೈಕ್ ನನಗೂ ಒಂದು ಒಳ್ಳೆ ಆಪರ್ಚುನಿಟಿ ಇದು ನನ್ನ ಟ್ಯಾಲೆಂಟ್ನ ಹಾಕೋಕ್ಕೆ ಅಂತ. ಎಷ್ಟು ಸ್ಕೋಪ್ ಇದೆ ನಿಮ್ಗೆ ಈ ಸಿನಿಮಾದಲ್ಲಿ? ಓಹ್, ನಾನು ಕನ್ಸು ಕಟ್ಟರು ನಂಗೆ ಮತ್ತೆ ಈ ಥರ ಒಂದು ಕ್ಯಾರೆಕ್ಟರ್ ಸಿಗತ್ತಾ, ಇಷ್ಟೊಂದು ಸ್ಕ್ರೀನ್ ಸ್ಪೇಸ್ ಆಗಲಿ ಈ ಥರ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಗತ್ತಾ ಅಂತ ಐ ಡೋಂಟ್ ನೋ. ತುಂಬಾ ಕಡಿಮೆ. ಅದಕ್ಕೆ ದಿಸ್ ಹ್ಯಾಸ್ ಟು ಬಿ ಒನ್ ಆಫ್ ಮೈ ಮೋಸ್ಟ್ ಆಂಟಿಸಿಪೇಟೆಡ್ ಆ್ಯಂಡ್ ದ ಬೆಸ್ಟ್ ಫಿಲ್ಮ್ ಆಫ್ ಮೈ ಕರಿಯರ್ ಸೋ ಫಾರ್. ಅಫ್ಕೋರ್ಸ್ ನಾನು ಜಾಸ್ತಿ ಮಾಡಿಲ್ಲ, ಬಟ್ ಫಾರ್ ಮೀ ಇಟ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಫಿಲ್ಮ್. ನಮಸ್ತೆ. ಮೋಡ ಕವಿದ ವಾತಾವರಣ. ಈ ಟೀಮ್ ತುಂಬ ಹತ್ತಿರವಾದವರು, ಯಾಕಂದರೆ ನಮ್ಮ ಮೊದಲನೇ ಸಿನಿಮಾ ನಿರ್ದೇಶಕರವರು. ನಾವು ಮೊದಲನೇ ಸಿನಿಮಾ ಸಖತ್ ಮಾಡಿದಾಗ ಫಸ್ಟ್ ಡೈರೆಕ್ಟರ್ ನಮ್ಮ ಪ್ರೊಡಕ್ಷನ್ ಹೌಸ್ಗೆ. ಕ್ಯಾಮ್ರಾಮನ್ ಆಗಲಿ, ಶೀಲಮ್ ಅವರು ಎಲ್ಲರೂ ಫಸ್ಟ್ ಸಿನಿಮಾದಲ್ಲಿ ಟ್ರಾವೆಲ್ ಆಗಿದ್ವಿ. ಸೊ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಸರ್, ಆ್ಯಂಡ್ ಎಸ್ಪೆಷಲಿ ರಮೇಶ್ ಸರ್. ಈ ಮೋಕ್ಷ ಅವ್ರು ಹೇಳಿದಾಗಲೇ ವೆರಿ ಕೂಲ್ ಟೀಮ್ ಅವರು. ಫಸ್ಟ್ ಆಫ್ ಆಲ್ ಸುನಿ ಸರ್ ಅಂದ್ರೇ ವೆರಿ ಕೂಲ್, ತುಂಬ ಈಸಿ ಅವ್ರ ಜೊತೆ ಕೆಲಸ ಮಾಡೋದು. ಸೊ ಇಲ್ಲಿ ನಿರ್ಮಾಪಕರು ಸಹ ವೆರಿ ಕೂಲ್, ಡಿ ಒ ಪಿ ಸಹ ವೆರಿ ಕೂಲ್, ಹೀರೋ ಸಹ ಕೂಲ್. ಸೊ ಸಿನಿಮಾ ತುಂಬ ಸುಸೂತ್ರವಾಗಿ ನಡೆದಿರುತ್ತೆ. ಸೊ ಈ ತಿಂಗಳು 21ನೇ ತಾರೀಕು ತೆರೆಗೆ ಬರ್ತಾ ಇದೆ. ಸೊ ಎಲ್ಲ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು ಇದು ಕೂಲ್ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಸರ್. ಇದು ಕೂಲ್ ಆಗಿರೋ ಟೈಮಲ್ಲಿ ಹಾಂ, ಕೂಲ್ ಟೈಮ್, ಮಳೆ ಸ್ಟಾರ್ಟ್ ಆಗಿದೆಯಲ್ಲ ಸರ್. ಎಷ್ಟು ಥಿಯೇಟ್ರಲ್ಲಿ ಕ್ಯಾರಿ ಆಗುತ್ತೆ ಸರ್ ಇದು ಮ್ಯಾಕ್ಸಿಮಮ್ ನಿಮಗೆ ಮಲ್ಟಿಪ್ಲೆಕ್ಸಸ್ಸಲ್ಲಿ ಇರುತ್ತೆ ಸರ್, ಕೆಲವೊಂದು ಕಡೆ ಮಾತ್ರ ಸಿಂಗಲ್ ಸ್ಕ್ರೀನ್ ಇರುತ್ತೆ. ಸೊ ನೆಕ್ಸ್ಟ್ ಹೋಗ್ತಾ ವಿಲ್ ಇನ್ಕ್ರೀಸ್ ದ ಸ್ಕ್ರೀನ್. ಸಿನಿಮಾ ಇಲ್ಲ ಸರ್, ನೋಡಿಲ್ಲ. ಸುಪ್ರೀತ್ ಸರ್, ಕನ್ನಡ ಮಾತ್ರ ಮಾಡ್ತಿದ್ರ ಕರ್ನಾಟಕದಲ್ಲಿ? ಇಲ್ಲ, ಮಲಯಾಳಮಲ್ಲಿ ದುಲ್ಕರ್ ಅವರು ಮಾಡ್ತಿದ್ದಾರೆ ಸರ್. ಈ ಕರ್ನಾಟಕದಲ್ಲಿ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಏಕಕಾಲದಲ್ಲಿ ಬಿಡುಗಡೆ ಆಗುತ್ತಾ ಹೇಗೆ ಅದು? ಇಲ್ಲ, ಅಟ್ ಎ ಟೈಮ್ ರಿಲೀಸ್ ಸರ್. ಥ್ಯಾಂಕ್ ಯು. ಆತ್ಮೀಯ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ಆಮೇಲೆ ಈ ಸಿನಿಮಾದ ಪ್ರೊಡ್ಯೂಸರ್ ಇನ್ನೂ ಇಬ್ಬರಿದ್ದಾರೆ, ಲೋಕೇಶ್ ಮತ್ತು ರಮೇಶ್ ಅವರು. ಬಂದರೆ ಖುಷಿ ಆಗುತ್ತೆ. ಬನ್ನಿ, ಪರವಾಗಿಲ್ಲ. ನಮ್ಮ ಲೋಕೇಶ್ ಅವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಇದೆ, ಮದುವೆ ಆಗೋಗಿದೆ ಸರ್. ಅಲ್ಲ, ಸಿನಿಮಾ ಬಂದ್ಮೇಲೆ ಅವೆಲ್ಲ ಹೊಂಟೋಗುತ್ತೆ. ಮೋಡ ಕವಿದ ವಾತಾವರಣ ನಾವು ಸಡನ್ನಾಗಿ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ತುಂಬ ಜನಕ್ಕೆ ಅನಿಸಿದೆ. ಬಟ್ ಈ 8 ತಿಂಗಳ ಹಿಂದೆನೇ ಸಿನಿಮಾ ರಿಲೀಸಿಗೆ ರೆಡಿ ಇತ್ತು. ಬಟ್ ಒಂದೊಳ್ಳೆ ಸಿನಿಮಾನ ಒಳ್ಳೆ ಟೈಮಲ್ಲಿ ರಿಲೀಸ್ ಮಾಡಬೇಕು ಅಂತ ಪೋಸ್ಟ್ಪೋನ್ ಮಾಡ್ಕೊಂಡು ಬಂದು ಕೊನೆಗೆ ಈ ಡೇಟ್ ರಿಲೀಸ್ ಮಾಡಿದ್ವಿ. ಸಿನಿಮಾ ಮಾಡ್ಬೇಕಾದ್ರೆ ಆರಂಭದಲ್ಲಿ ಕೂಲ್ ಆಗಿರ್ತಾರೆ, ರಿಲೀಸ್ಗೆ ಟೆನ್ಷನ್ ಆಗ್ತಾರೆ ಅಂತ ಕೇಳಿದೀವಿ. ಇವ್ರು ಎಲ್ಲರೂ ನೀವು ಫುಲ್ ಕೂಲ್ ಆಗಿದ್ದೀರಾ ಅಂತಲ್ಲ, ಹಿಂಗೆ 4 ಜನ ಇದೀವಿ ಸರ್ ಪ್ರೊಡ್ಯೂಸರ್ಸ್. ಅದಕ್ಕೋಸ್ಕರ ಸಿನಿಮಾ ನೋಡಿರಲ್ಲ, ನಿಮ್ಗೆ ಹೇಗೆ ಅನ್ಸುತ್ತೆ? ಅದು ಹೇಗೆ ಅಂದರೆ ಸಿನಿಮಾನ ಒಂದು 70% ಆದಮೇಲೆ ನಾವು ಟೇಕ್ ಓವರ್ ಮಾಡಿದ್ದು ಇದನ್ನು. ಫಸ್ಟ್ ಟೈಮು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಕ್ಕೆ ಹೋದೆ. ಆ ಟೈಮಲ್ಲಿ ಮೇಡಮ್ ಬಂದ ತಕ್ಷಣ ಎಲ್ಲ ಅದು ಮಿಸ್ ಆಯಿತು ಸರ್. ಶಿಲಂ ಸರಿ ಇಲ್ಲ ಸರ್. ಅದು ಮೈಸೂರಿಗೆ ಬಂದ್ಬಿಟ್ಟು ಒಂದಷ್ಟು ಸಿನಿಮಾ ತುಣುಕುಗಳನ್ನ ಸುನಿ ಸರ್ ತೋರಿಸ್ತಾರೆ. ಆನೆಸ್ಟಾಗಿ ಹೇಳ್ತೀನಿ, ಬೇಜಾರು ಮಾಡ್ಕೊಬೋದು ಸರ್. ಆ ಟೈಮಲ್ಲಿ ಯಾರು ನೋಡ್ತಾರೆ ಈ ಹೊಸಬರ್ದನ್ನ ಅಂದ್ಬಿಟ್ಟು ನೋಡೋಣ ಸರ್ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ನಮ್ಮದು ಒಂದು ಸಲ ಪ್ರೇಮಕ್ಕೆ ಡಬ್ಬಿಂಗ್ ಟೈಮಲ್ಲಿ ಸುನಿ ಸರ್ ನನಗೆ ಸಿನಿಮಾ ತೋರಿಸ್ತಾರೆ. ಅದನ್ನು ನಾನು ನೋಡ್ಬಿಟ್ಟು ನನಗೆ ತುಂಬ ಸರ್ಪ್ರೈಸ್ ಆಯಿತು, ಇಷ್ಟನೂ ಆಯಿತು ಸರ್. ಅದೇನು ರಿಲೀಸಿಗೆ ಬೇಕು, ನಾನು ಮಾಡ್ತೀನಿ, ರಿಲೀಸ್ ಮಾಡಿ ಸರ್ ಅಂದಾಗ, ಇಲ್ಲ ಸರ್ ನೀವೇ ಟೇಕ್ ಓವರ್ ಮಾಡಿ ಅಂದಾಗ ಆ ಸಿನಿಮಾನ ನಾನು ತೊಗೊಂಡು ಇನ್ನೊಂದಷ್ಟು ಹಾಕಿ ಆಗ ನನ್ನ ಸ್ನೇಹಿತರಿಗೂ ಸಿನಿಮಾ ತೋರಿಸ್ತೀನಿ. ಅವರು ತುಂಬ ಖುಷಿಯಾಗಿ, ಇಲ್ಲ ನಾವು ಈ ಸಿನಿಮಾ ನಾವು ಮಾಡೋಣ, ಹೆಮ್ಮೆ ಅನಿಸುತ್ತೆ ನಮ್ಗೆ ಇಂಥ ಸಿನಿಮಾ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲರೂ ಇದು ಮಾಡಿದ್ವಿ ಸರ್. ಮುಂದಿನ ದಿನಗಳಲ್ಲಿ ಹೊಸಬರಿಗೂ ಸಿನಿಮಾ ಮಾಡ್ತಿರಲ್ವಾ? ಹೌದು ಸರ್. ಅಂದರೆ ಅದಕ್ಕೂ ಮೊದಲು ನಮ್ಮ ಒಂದು ಸಲ ಪ್ರೇಮ ಕಥೆಯಲ್ಲಿ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿದ್ರು. ಆ ಟೈಮಲ್ಲಿ ಅವ್ರು ನೋಡ್ತಾ ಇದ್ದೆ ಬೇರೆ. ಸಿನಿಮಾ ನೋಡಿದ ತಕ್ಷಣನೇ ಅವ್ರನ್ನ ಕರೆದು ಒಂದು ಸೆಲ್ಫಿ ತೊಗೊಂಡೆ. ಅದು ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಅನಿಸುತ್ತೆ ಅವ್ರನ್ನ ಬೇಗ ಅಕ್ಸೆಪ್ಟ್ ಮಾಡ್ಕೊಡ್ತೀರ. ಸಿನಿಮಾ ರಿಲೀಸ್ ಆದಮೇಲೆ 99% ಹುಡುಗಿರು ಮಾತ್ರ ಶೀಲಂ ಅಂತಾರೆ. ಇಷ್ಟೊಂದು ಜನ ಬಂದಿರೋದು. ಮೋಡ ಕವಿದ ವಾತಾವರಣ ಅಫ್ಕೋರ್ಸ್ ನನ್ನ ಲೈಫಲ್ಲೂ ತುಂಬ ಸ್ಪೆಷಲ್ಲು. ಯಾಕಂದರೆ ಇದ್ರಲ್ಲಿ ದುಡ್ಡು ಹಾಕ್ತೀನಿ ಹಾಗತ್ತಲ್ಲ. ಇವತ್ತು ಅಂದರೆ ಹೀರೋ ಕ್ಯಾರೆಕ್ಟರೈಸೇಷನ್ ರಿವೀಲು.
ಏನೋ ಫ್ಲೋ ಚಾರ್ಟ್ ಮಿಸ್ ಆಗಿ ಸಾಂಗ್ ಫಸ್ಟ್ ಪ್ಲೇ ಆಯಿತು. ಸೊ ನಿಮಗೆ ಅಲ್ಲೇ ಗೊತ್ತಾಯ್ತು ಹೀರೋ ಕ್ಯಾರೆಕ್ಟರ್ ಅಂತ ಸಾಂಗಲ್ಲೇ. ಇಲ್ಲ, ನಾನು ಯೂಶಲಿ ಹೇಳ್ಬೇಕಂದ್ರೆ ಸಿನಿಮಾಗಿಂತ ಟ್ರೇಲರ್ ಚೆನ್ನಾಗಿ ಕಟ್ ಮಾಡ್ತೀನಿ ಅಂತ ತುಂಬ ಜನ ಮಾತಾಡ್ತಾರೆ. ಬಟ್ ಈ ಸಿನಿಮಾ ಚಾಲೆಂಜಿಂಗ್ ಏನಂದ್ರೆ ನನಗೆ ಗೊತ್ತು ಈ ಸಿನಿಮಾದ್ದು ಟ್ರೇಲರ್ ನಾನು ತುಂಬ ಚೆನ್ನಾಗಿ ಕಟ್ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಹೀರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಿಡೋಕ್ಕಾಗಲ್ಲ, ಅಫ್ಕೋರ್ಸ್ ಹೀರೋಯಿನ್ ಕ್ಯಾರೆಕ್ಟರೈಸೇಷನ್ ಬಿಡೋಕ್ಕಾಗಲ್ಲ. ಯಾಕಂದರೆ ಸಿನಿಮಾದ ಅರ್ಧ ಪಾರ್ಟ್ ನಾನು ಥಿಯೇಟ್ರಲ್ಲೇ ರಿವೀಲ್ ಮಾಡೋದು, ಅಂದರೆ ಏನೋ ಒಂದು ಅಂಶ ಇದೆ ಅದನ್ನ ಫಸ್ಟೇ ರಿವೀಲ್ ಮಾಡಲ್ಲ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಆ ಕಾರಣಕ್ಕಾಗಿ ನಾನು ಅರ್ಧ ಸಿನಿಮಾದಲ್ಲೇ ಟ್ರೇಲರ್ ಕಟ್ ಮಾಡಬೇಕು, ಅರ್ಧ ಸಿನಿಮಾದಲ್ಲೇ ಹೀರೋ ಕ್ಯಾರೆಕ್ಟರ್ ಕಟ್ ಮಾಡಬೇಕು. ಸೊ ಆ ಕಾರಣಕ್ಕಾಗಿ ನಾನು ಬೆಸ್ಟ್ ಅಲ್ಲ, ಇದು ಸಿನಿಮಾಗೆ ಇದು ಬೆಸ್ಟ್ ಅಲ್ಲ ಅಂತ ನನಗೆ ಗೊತ್ತು. ಸ್ಟಿಲ್ ನಾವು ಬಿಡಲೇಬೇಕು, ಆ ಕಾರಣಕ್ಕಾಗಿ ಬಿಡ್ತಾ ಇದ್ದೀವಿ. ಅದು ಬಿಟ್ಟು ಇನ್ನು ಫಸ್ಟಿಂದ ಶುರು ಮಾಡೋದಾದ್ರೆ ಶೀಲಂ ಸರಿಂದ ಹೇಳಿದ್ರೆ ತಮ್ಮ ಫ್ರಮ್ ಬೇರೆ ಅಮ್ಮ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಲಿ ಅವರು ಕೋ ಡೈರೆಕ್ಟರ್ ಆಗಿ ಬಂದಿದ್ದರು. ಸೊ ಅಲ್ಲಿಂದನೂ ಜೊತೆಲೇ ಇದ್ದೀನಿ. ಈಗಲೂ ಅವರೆಲ್ಲ ಹೀರೋ ಅಂದಾಗ ಅಯ್ಯೋ ನಾನು ಯಾವತ್ತೂ ಹಂಗೆ ಕರೆಯೋದೇ ಇಲ್ವಲ್ಲ ಅಂತ. ಯಾಕಂದರೆ ನಿನ್ನೆ ರಾತ್ರಿ 4 ಗಂಟೆಗೆ ನಾವು ಕ್ಯೂಬಲ್ಲಿ ಶೋ ಮುಗಿಸ್ಕೊಂಬಂದಿದ್ದು, ಸಿಂಗಾಪುರ್ ಶೋ ಆಗ್ತಿದೆ, ಅಲ್ಲಿ ಅಪ್ಲೋಡ್ ಆದಾಗ 4 ಗಂಟೆಗೆ ಮುಗಿಸ್ಕೊಂಬಂದು. ಸೊ ನಾನು ಅವ್ರನ್ನ ಅಸೋಸಿಯೇಟ್ ಥರನೇ ನೋಡ್ತಾ ಇದ್ದೀನಿ ಎವ್ರಿ ಡೇ. ಅದೊಂದು ಫೀಲ್ ನಾನು ವರ್ಕೇ ಆಗ್ತಿಲ್ಲ ಅವ್ರನ್ನ ಹೀರೋ ಆಗಿ ನೋಡೋಕ್ಕೆ. ಮತ್ತು ರಕ್ಷಿ ಶೆಟ್ಟಿ ಸರ್ ಬಿಟ್ಟ ಮೇಲೆ ನಾನು ಶೀಲಂನೇ ಈ ಪ್ರಾಜೆಕ್ಟ್ಗೆ ಹೀರೋ ಆಗ್ತೀರಾ ಅಂತ ಹೊಸೊಬ್ರನ್ನ ಕೇಳಿದ್ದು. ಅಂದರೆ ಅಫ್ಕೋರ್ಸ್ ರಿಷಿ ಸರ್, ಧನ್ವೀರ್, ದುಷ್ಯಂತ್, ವಿರಾಜ್, ಪ್ರವೀಣ್ ತೇಜ್, ಇನ್ಯಾರಿದ್ದಾರೆ, ಅನಿಲ್ ಶೆಟ್ಟಿ, ಇವರೆಲ್ಲರನ್ನ ಲೈಫಲ್ಲಿ ಬಂದಿದ್ದು ನನ್ನ ಪುಣ್ಯ. ತುಂಬ ಜನ ಬಂದು ಎಲ್ಲೋ ಒಂದು ಕಡೆ ಮಾಸ್ ಹುಡುಗರು ಬಂದು ಅಣ್ಣ ಬಜಾರ್ ಥರದ ಮೂವಿ ಮಾಡಿ ಅಂತಾರೆ, ಅಥವಾ ಗತವೇವು ಸೆಕೆಂಡ್ ಹಾಫ್ ನಮ್ಮ ಲೈಫಿನ ಬೆಸ್ಟ್ ಮೂವಿ ಅಂತ ಹೇಳ್ತಾರೆ. ಶಾಕಿಂಗ್ ಅಂದರೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಡೈಲಾಗ್ಸ್, ನಾನು ಒಂದು ಲವ್ ಸ್ಟೋರಿ ಅಂತೀನಿ, ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇದು ನಂಗೆ ತುಂಬ ಇಷ್ಟ ಆಗ್ತಾರೆ. ಸೊ ಇವರೆಲ್ಲ ಹೊಸಬ್ರು ಬಂದಿದ್ದಕ್ಕೆ ನನ್ನ ಲೈಫಲ್ಲಿ ಈ ರೀತಿ ಬಂದಿದ್ದು. ಬಟ್ ನಾನು ಫಸ್ಟ್ ಅಪ್ರೋಚ್ ಆಗಿದ್ದು ರಕ್ಷಿತ್ ಶೆಟ್ಟಿ ಸರ್ನ. ಅದು ಬಿಟ್ಟರೆ ಇನ್ನು ಹೊಸಬ್ರು ಅವರೇ ನನ್ಗೆ ಬರ್ತಿದ್ರು. ಸೊ ಆವಾಗ ನನ್ನ ಪ್ರಾಜೆಕ್ಟ್ಗಳು ಕಮಿಟ್ ಆಗ್ತಿದೆ. ಬಟ್ ಅದು ಬಿಟ್ಟು ಇನ್ನೊಂದು ಶೀಲಂ ಸರ್ನ, ಸರ್ ಈ ಪ್ರಾಜೆಕ್ಟ್ ನೀವು ಮಾಡಿ ಅಂತ ಹೇಳಿದ್ದು, ನಾನು ಶೀಲಂಗೆ ಈ ಪ್ರಾಜೆಕ್ಟ್ ಇದು ಮಾಡಿದ್ದು. ಅಂದರೆ ಅವ್ರು ಥ್ರೂ ಔಟ್ ಅವರು ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಗೆ ಆರ್ಟಿಸ್ಟ್ ಆಗಬೇಕು ಅಂತ ಬಂದರು. ಬಟ್ ಕೆಲವ್ರು ತುಂಬ ಅಂದರೆ ಸ್ಕೇಲ್ ಥರ ಇರ್ತಾರೆ ವ್ಯಕ್ತಿ, ಅಂದರೆ ತುಂಬ ನೀಟಾಗಿ ಇದೇ ಟೈಮ್ ಪಂಚುಯಾಲಿಟಿ ಇದೇ ನಾವ್ಯಾರೋ ಆ ರೀತಿ ಇರಲ್ಲ, ನಾವ್ಯಾರು ಮೀನ್ಸ್ ನಮ್ಮ ಕೆಟಗರಿಯವರು. ಬಟ್ ಹಂಗಿದ್ದಾಗ ನಾವೇನು ಮಾಡ್ತೀವಿ, ಇವರು ಕರೆಕ್ಟಾಗಿ ವರ್ಕ್ ಫಾಲೋ ಮಾಡ್ತಾರಲ್ಲ ಅಂದ್ಬಿಟ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹಾಕೊಂಡು ಅಲ್ಲಿಂದ ಅವರನ್ನೇ ಬರೋ ಎಲ್ಲ ಫಿಲಮ್ಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಕಂಟಿನ್ಯೂ ಅದು, ಅಥವಾ ಪ್ರೊಡಕ್ಷನ್ ಡಿಸೈನರ್, ಹಂಗೆ ಒಂದೊಂದೇ ಪೋರ್ಷನ್ ತಗೋತಾಯಿದ್ರು. ಒಂದೊಂದು ಸಣ್ಣ ಪಾತ್ರ ಕೊಡ್ತಿದ್ದೆ. ಬಟ್ ಯಾವಾಗಲೂ ಆರ್ಟಿಸ್ಟ್ ಆಗಿ ಅವ್ರನ್ನ ನಾನು ತುಂಬ ಗಮನದಲ್ಲಿ ಇಟ್ಕೊಂಡಿಲ್ಲ. ಒಂದು ಗ್ಯಾಪ್ ಸಿಕ್ತಾಗ ಸೆಂಟ್ರಲ್ಲಿ ಒಂದು ಕತೆ ಮಾಡ್ತಿದ್ದಾಗ ಓಕೆ ಇದು ಏನೋ ಫ್ರೆಶ್ ಫೇಸ್ ಕೇಳ್ತಿದೆ ಅಂದಾಗ ನಾನು ಶೀಲಂ ಸರ್ನ ಸರ್ ನೀವೇ ಮಾಡಿದ್ದು ಅಂತ ಅಂದ್ಕೊಂಡು, ಆಮೇಲೆ ಶ್ರೀನಿಧಿ ಫಿಲಮ್ಸ್ ಅಂತ ಅವ್ರನ್ನ ನೆನೆಸ್ಕೋಬೇಕು ನಾನು, ಯತೀಶ್ ಸರ್. ಯಾಕಂದರೆ ಹೊಸಬ್ರಿಗೆ ಮತ್ತೆ ಕತೆ ಹೇಳಿದಾಗ ಪ್ರೊಡ್ಯೂಸರು ಅವರು ಬಂದರು. ಬಟ್ ಅವರೊಂದು ಟೈಮ್ ಟೇಬಲ್ ಕೊಟ್ಟಿದ್ರು, ಅಂದರೆ ಈ ಟೈಮಿಂದ ಈ ಟೈಮಲ್ಲಿ ಮೂವಿ ಮಾಡಿದ್ರೆ ನನಗೆ ವರ್ಕ್ ಆಗುತ್ತೆ ಅಂತ. ಸರಿ ಸರ್ ಅದ್ರಲ್ಲಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದೆ. ಬಟ್ ಡ್ಯೂ ಟು ವೆದರ್ ಕಂಡೀಷನ್ಸ್, ಯಾಕಂದರೆ ಇದು ಬರೀ ಮೋಡ ಕವಿದ ವಾತಾವರಣದ ಟೈಮಲ್ಲೇ ಶೂಟ್ ಮಾಡಬೇಕು ಅಂದ್ಕೊಂಡಿದ್ರಿಂದ ನಮ್ಗೆ ಆಗಲಿಲ್ಲ. ಆ ಟೈಮಲ್ಲಿ ಅವ್ರನ್ನ ಸ್ವಲ್ಪ ನಾನು ಬ್ಯಾಕ್ಔಟ್ ಆಗ್ತೀನಿ ಅಂದಾಗ ಸರಿ ಅಂದ್ಬಿಟ್ಟು ಒಂದು ಸಲ ಪ್ರೇಮ ಕಥೆ ಒಳಗಡೆ ಇದ್ದೆ. ಆ ಟೈಮಲ್ಲಿ ರಮೇಶ್ ಸರ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದು ಸಲ ಮೂವಿ ನೋಡಿ ಅಂತ. ಸರ್ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಾಗ ಅವಾಗಲೇ ಒಂದು ನಮಗೆ ಪಾಸಿಟಿವ್ ಬಂದಂಗೆ ಆಯ್ತು, ಒಂದು ಬೂಸ್ಟಪ್ ಬಂತು. ನಾವೇನು ಚಿಕ್ಕ ಬಜೆಟ್ ಅಂದ್ಕೊಂಡಿದ್ದು, ಈ ಸಾಂಗ್ ಎಲ್ಲ ಅಫ್ಕೋರ್ಸ್ ರಮೇಶ್ ಸರ್ ಬಂದಿದ್ದಕ್ಕೆ ಆಗಿದೆ. ಇಲ್ಲಿ ಈ ಸಾಂಗ್ ಎಲ್ಲ ನಾನು ಡಿಲೀಟ್ ಮಾಡಿ ಮೂವಿ ಮಾಡ್ತಿದ್ದೆ. ಹೇಗೆ ಬಂದಾಗ ಒಂದು ಇನ್ನು ಭುಜಬಲ ಪರಾಕ್ರಮ ಅಂತೀವಲ್ಲ ಆ ರೀತಿ ಬಂತು. ಜೊತೆಗೆ ಇನ್ನು ಗೋ ರಮೇಶ್ ಸರ್, ರಂಗರಾಜು ಸರ್ ಬಂದಿಲ್ಲ, ಅವರು ಮತ್ತು ಲೋಕೇಶ್ ಅವರು, ಇವರೆಲ್ಲ ಇರೋದ್ರಿಂದ ಸೊ ಇನ್ನೂ ತುಂಬ ದೊಡ್ಡ ಬೆಲ ನಮಗೆ ಬಂದಿದೆ. ಅದು ಬಿಟ್ಟು ಇನ್ನು ಹೊಗಳಬೇಕು ಅಂದರೆ ಬೈ ಕ್ಯಾರೆಕ್ಟರ್ ಶೀಲಂ ತುಂಬ ಅಂದರೆ ಅದೇ ಹೇಳಿದ್ನೆಲ್ಲ ಸ್ಕೇಲ್ ಹಾಕಿದ ವ್ಯಕ್ತಿ. ಯಾರು ಮಗಂಗೆ ಓಕೆ ಹಿಂಗೆ ಬದುಕಬೇಕು, ಏನು ಡ್ರಿಂಕ್ಸು ಸ್ಮೋಕು ಮಾಡಲ್ಲ, ಅಥವಾ ಟೈಮ್ ಪಂಚುಯಾಲಿಟಿ ಇರ್ತಾನೆ, ಬೇರೆ ಹುಡುಗಿರ್ ಕಣ್ಣೆ ನೋಡಲ್ಲ, ಹೀರೋನ್ಸ್ ಬಿಟ್ಟು ಸೊ ಈ ರೀತಿ ಏನಿದಾವೆ ಆ ರೀತಿ ಕ್ಯಾರೆಕ್ಟರ್ ಶೀಲಮ್ಮು. ಇನ್ನು ಆ್ಯಕ್ಟಿಂಗ್ ವೈಸ್ ತುಂಬ ಚೆನ್ನಾಗಿ ಮಾಡಿದರೆ ನಾನು ಏನೇ ಹೇಳಿದ್ರು ಹೋಗ್ಲಿಕ್ಕೆ ಆಗುತ್ತೆ. ನಾನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆಮೇಲೆ ತುಂಬ ಕೆಟಗರಿ ಇದೆ, ಅವರು ಲಾಂಗ್ ಹೇರ್ಸ್ ಇರ್ಬೋದು, ಗಡ್ಡ ಇರ್ಬೋದು, ಸ್ಕೂಲ್ ಡೇಸ್ ಇರ್ಬೋದು, ಈ ರೀತಿ ಎಲ್ಲ ಅವ್ರಿಗೆ ಸಿಕ್ಕಿರೋದ್ರಿಂದ ಸೊ ಚೆನ್ನಾಗಿ ಕ್ಯಾರಿ ಮಾಡಿದರೆ. ಓಕೆ ಕಾನ್ಸೆಪ್ಟ್ ಏನು ಸರ್? ಸರ್ You want 200 points. ಥ್ಯಾಂಕ್ ಯು. ನಿಮ್ಮ ಸ್ಕೇಲ್ಗಿಂತ ಎಷ್ಟು ಮಟ್ಟ ಸ್ಕೇಲ್ ಇನ್ನೂ ಹೆಚ್ಚಾಗಿದೆ ಈ ಸಿನಿಮಾ? ನೀವು ಸ್ಕೇಲ್ ಹಾಕೊಂಡಿರ್ತೀರಿ, ಅದನ್ನು ಅಕ್ರಾಸ್ ಮಾಡಿ ಎಷ್ಟು ಮಟ್ಟಕ್ಕೆ ಹೋಗಿದೆ? ಅದೇ 1:3 4? ಟು ಬಿ ಫ್ರ್ಯಾಂಕ್ ಹೇಳಿದ್ರೆ ಶಾಕ್ ಆಗೋದು ರಮೇಶ್ ಸರ್ ಇಲ್ಲೇ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡೋದೇ ಬಿಟ್ಬಿಟ್ಟೆ ಆಫ್ಟರ್ ಗತವಿಭಾಗ. ನಾನು
ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಹಿಡಿದು ಪ್ರತಿಯೊಂದು ಮೂವಿನೂ ಎದುರುಕೊಳ್ತಿದೆ, ರಿಲೀಸ್ ದಿವಸ ಎದುರುಕೊಳ್ತಿದೆ ಜನ ಬರ್ತಾರಾ ಇಲ್ವಾ ಅಂತ. ಬಟ್ ಒಂದೇ ಮೂವಿ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದು ಗತವೈಭವ ಶೂರ್ ಶಾರ್ಟ್ ಆಗುತ್ತೆ ಅಂತ. ಯಾಕಂದ್ರೆ ಪೋಸ್ಟ್ ಪ್ರೊಡಕ್ಷನ್ ನೋಡಿದವ್ರಲ್ಲ ಇದು ಹಂಗೆ ಇದು ಹಿಂಗೆ ಅನ್ನೋರು. ಬಟ್ ನಾನು ಅನ್ಕೊಂಡಿದ್ದು ಅಂದ್ರೆ ಅಫ್ಕೋರ್ಸ್ ದುಷ್ಯಂತ್ ಎಲ್ಲ ಕಡೆನೂ ದುಷ್ಯಂತ್ ಅಥವಾ ಆಶಿಕನ್ ರೆಕಗ್ನೈಸ್ ಮಾಡ್ತಾರೆ. ಬಟ್ ಜುಡಾ ಸಂಡಿ ಹಾಕಿದ ಎಫರ್ಟ್ ಇರ್ಬೋದು, ಅಥವಾ ವಿಲಿಯಂ ಡೇವಿಡ್ ಹಾಕಿದ ಎಫರ್ಟ್ ಇರ್ಬೋದು, ನಾವು ಹಾಕಿದಿರ್ಬೋದು, ನಮ್ಗೇನೋ ಆ ಲೆವೆಲ್ ನಾವೇ ಎಲ್ಲೋ ಎಡವಿದೀವಿ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳಕ್ ಹೋಗಲ್ಲ. ಮೂವಿ ಚೆನ್ನಾಗಿ ಮಾಡಿದೀವಿ ಅಂತ ಒಳಗಡೆ ಮನಸ್ಸಲ್ಲಿದೆ. ಈಗ ನಿನ್ನೆ ಒಬ್ರು ಕ್ಯೂಬ್ ಶೋ ನೋಡಿದ್ರು ನಮ್ಮವರೊಬ್ರು, ಅಂದ್ರೆ ಫ್ರಾಂಕ್ ಒಪಿನಿಯನ್ಸ್ ಕೊಡೋರು, ಅವರೆಲ್ಲ ತುಂಬಾ ಹೊಗಳಿದ್ರು. ಸ್ಟಿಲ್ ಆ ಹೊಗಳಿಕೆ ನಾನು ಗತವೈಭವದಲ್ಲೂ ತಗೊಂಡಿದ್ದೆ ರಿಲೀಸ್ ಬಿಫೋರ್. ಸೊ ಆ ಕಾರಣಕ್ಕೆ ರಿಲೀಸ್ ಆದ್ಮೇಲೆ ನೀವು ಏನೋ ಒಂದು ಬರೀತೀರಾ, ಫಸ್ಟ್ ಹಾಫ್ಗೆ ಏನೋ ಒಂದು ಬರ್ದಿರ್ತೀರಾ, ಅದಕ್ಕೆ ಅಲ್ಲಿ ನೋಡೋವರೆಗೂ ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ಬಟ್ ಒಂದು ಹೋಪ್ಸ್ ಅಂತೂ ಇದೆ. ಮತ್ತೆ ಪಾಸಿಟಿವ್ ಸೈನ್, ರಮೇಶ್ ಸರ್ ಜಾಯ್ನ್ ಆಗಿದ್ದಾರೆ, ಒಂದು ಸಲ ಪ್ರೇಮ ಕಥೆ ಆದ್ಮೇಲೆ ಅದೇ ಪಾಸಿಟಿವ್ ಕ್ಯಾರಿ ಆಗ್ತಿದೆ. ಸುಪ್ರೀತ್ ಸರ್ಗೆ ಒಂದು ಸಣ್ಣದಾಗಿ ಹಿಂದೆ ತೋರಿಸಿದ್ದು. ಸೊ ನಾನು ಇಲ್ಲಿ ಬಿಲ್ಡಪ್ ಕೊಡೋಣ ಅಂತಿದ್ದೆ, ಮೂವಿ ನೋಡಿ ಇಮಿಡಿಯೇಟ್ ನಾನು ಮಾಡ್ತೀನಿ ಅಂತ ಬಂದ್ರು ಅಂತ ಅವ್ರು ಬಂದು ಹೇಳೇಬಿಟ್ರು ಸ್ಟೇಜ್ ಮೇಲೆ, ನಾನು ನೋಡಿಲ್ಲ ಮೂವಿ ಅಂತ. ರಮೇಶ್ ಸುಪ್ರೀತ್ ಸರ್ ಫೋನ್ ಮಾಡಿದೆ, ಸರ್ ಈ ರೀತಿ ಇದೆ ಡಿಸ್ಟ್ರಿಬ್ಯೂಷನ್ ಅಂತ. ನಾನು ಮಾಡ್ತೀನಿ ಬಿಡಿ ಅಂದ್ರೆ, ಸರ್ ಪರ್ಸೆಂಟೇಜ್ ಏನು ಡಿಸೈಡ್ ಮಾಡೋಣ, ಇಲ್ಲ ಮೂವಿ ಮಾಡೋಣ ಆಮೇಲೆ ನೋಡೋಣ ಅಂದರು. ಸೊ ವೆಂಕಟ್ ಸರ್ಗೆ ನಾನು ಫೋನ್ ಮಾಡಿದ್ದೆ, ಇಲ್ಲ ಖುಷಿ ಇದೆ ಮಾಡು ಅಂತ ಹೇಳಿದ್ರು. ಅದು ಡಿಸ್ಟ್ರಿಬ್ಯೂಷನ್. ಆಮೇಲೆ ಮಲಯಾಳಂ ಪೂರ್ತಿ ಒಂದು ಸೆಕೆಂಡ್ ಕೋ ಡೈರೆಕ್ಟರ್ ಥರ ಶೀಲಮೆ ಹ್ಯಾಂಡಲ್ ಮಾಡಿದ್ದೆ ಅಲ್ಲಿಂದ. ಅಂದರೆ ಫಸ್ಟ್ ಎಡಿಟರ್ ನಮ್ಮ ಒಂದು ಸಲ ಪ್ರೇಮಕತೆ ಎಡಿಟರ್, ಬೇಸಿಕಲಿ ಅವ್ನು ಮಲಯಾಳಮು, ಅವ್ನು ಎಡಿಟ್ ಮಾಡ್ತಾನೆ ಹೇಳ್ತಿದ್ದ, ಸರ್ ಇದು ತುಂಬಾ ಮಲಯಾಳಂ ಫೀಲ್ ಇದೆ ಅಂತ. ಅವನದೇ ವಾಯ್ಸ್ ಆಗಿ ಕಳ್ಸೋನು, ವಾಯ್ಸ್ ಓವರ್ ಹಾಕಿ ಆ ರೀತಿ ಕಳ್ಸೋನು, ನೋಡಿ ಇದು ಚೆನ್ನಾಗಿದೆ ಅಂತ. ನಾವೇನು ಫಸ್ಟ್ ಮಲಯಾಳಂ ಮಾಡಬೇಕು ಅಂತ ಏನು ಅನ್ಕೊಂಡಿಲ್ಲ. ಹೋಗ್ತಾ ಆಮೇಲೆ ಈ ಬಿಸ್ನೆಸ್ ವೈಸ್ಗೆ ಇನ್ನು ರಮೇಶ್ ಸರ್ ಇರಲಿಲ್ಲ ಅನ್ಸುತ್ತೆ ಆ ಟೈಮಲ್ಲಿ. ಬಿಸ್ನೆಸ್ ವೈಸಿಗೆ ಒಂದಿಬ್ರು ಶೋರಿಗೆ ತೋರಿಸಿದಾಗ ಇದು ಮಲಯಾಳಂ ಫಿಲಮ್, ಆರ್ಟಿಸ್ಟ್ ಅವ್ರಿಗೆ ಗೊತ್ತಿರಲಿಲ್ಲ ಶೀಲಂ ಸರ್ ಎಲ್ಲ. ಸೊ ಇದು ಮಲಯಾಳಂ ಅಂತ ಒಂದಿಬ್ರು ಕೇಳಿದಾಗ ಯಾಕೆ ಈಗ ಹೇಳ್ತಾ ಇದಾರೆ ಅಂತ ಕೇಳಿದಾದ್ಮೇಲೆ ಒಂದಿಬ್ರಿಗೆ ಅಲ್ಲಿನವ್ರು ತೋರಿಸಿದ್ಮೇಲೆ ಇಲ್ಲ ಇದು ತುಂಬಾ ಆಪ್ಟ್ ಆಗುತ್ತೆ ಅಂದ ಕಾರಣಕ್ಕೆ ಬಿಡ್ತಾ ಇದೀವಿ. ಅಂದ್ರೆ ಏನೋ ಬಿಸ್ನೆಸ್ ಮಾಡಬೇಕು ಆ ರೀತಿ ಇದು ಏನು ರೀಸನ್ ಇಲ್ಲ. ಅಲ್ಲಿ ಇಲ್ಲ ಅವ್ರ ಟೀಮ್ ಅವ್ರು ನೋಡಿದ್ರು, ದುಲ್ಕರ್ ನೋಡಿಲ್ಲ, ಅವ್ರು ಆಲ್ ದ ಬೆಸ್ಟ್ ಹೇಳು ಅಂತ ಹೇಳಿದ್ರಂತೆ. ಟೀಮ್ ಅವ್ರು ನೋಡಿದ್ರೆ. ಟೈಟ್ಲ್ ಏನಿದೆ ಸರ್ ಅಲ್ಲಿ? ಮೇಘಮೌನ. ಅದೇ ನೋಡಿದೆ, ಇಲ್ಲಿ 3 ವರ್ಡ್ ಇದೆ, ನೋಡಿದೆ ಚಿಕ್ಕದಾಗಿತ್ತು, ಬೇರೆ ಏನೋ ಇಲ್ಲ. ಅದಕ್ಕೆ ಸಪ್ರೇಟ್ ಎಡಿಟರ್ ನಮ್ಮ ಮಲಯಾಳಂ ಆದ್ರಿಂದ ಅವರೇ ಮುತುವರ್ಜಿ ತಗೊಂಡು ಅದಕ್ಕೆ ಸಪ್ರೇಟ್ ಬಂದು, ಅಂದ್ರೆ ಕೆಲವು ಡೈಲಾಗ್ಸು ಚೇಂಜ್ ಮಾಡಿದ್ರು, ಆ ರೀತಿದು ಒಂದು ಎಫರ್ಟ್ ಹಾಕಿ ಇದು ಮಾಡಿದ್ದಾರೆ. ಮತ್ತೆ VFX ಅಲ್ಲಿ ಈಗ ಮೈಸೂರಲ್ಲಿ ನಡೀತಿದ್ರೆ ಅಲ್ಲಿ ವೈಜಾಗ್ ಅಲ್ಲ ಸಾರಿ ಕೊಚ್ಚಿ ಆ ರೀತಿ ಸಮಥಿಂಗ್ ಪ್ಲೇಸ್ಗಳು ಚೇಂಜ್ ಮಾಡ್ತಿದ್ವಿ ಅಲ್ಲಿ ನೇಟಿವಿಟಿಗೆ ಅಂತ. ಸುನಿ ಸರ್, ನೀವು ತುಂಬ ಪ್ರಯೋಗಗಳು ಮಾಡ್ತಾ ಇರ್ತೀರ ಸಿನಿಮಾಗಳಲ್ಲಿ, ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡ್ತಾ ಇರ್ತೀರ. ಬಟ್ ಸಿನಿಮಾ ಮೇಕಿಂಗ್ ಫಾರ್ಮುಲಾ ಮಾತ್ರ ಬ್ರೇಕ್ ಮಾಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಇತ್ತೀಚಿನ ಮಲಯಾಳಂ ಮೂವಿಗಳು ನೋಡಿದಾಗ ಅಲ್ಲಿ ಸಾಂಗ್ಸ್ ಇರಲ್ಲ, ಒಂದೇ ಸ್ಟ್ರೆಚ್ಚಲ್ಲಿ ಸಿನಿಮಾ ಓಪನಿಂಗಿಂದ ಎಂಡ್ ಟೈಟಲ್ ಕಾರ್ಡ್ವರೆಗೂ ಹೋಗ್ತಾನೆ ಇರುತ್ತೆ. ಆ ಥರದೊಂದು ಫಾರ್ಮುಲಾನ ನಮ್ಮಲ್ಲಿ ಟ್ರೈ ಮಾಡ್ತಿಲ್ಲ. ಅದ್ರ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ಯಾರು ಪ್ಲೇ ಮಾಡಬಹುದು ಕನ್ನಡ ಇಂಡಸ್ಟ್ರಿಯಲ್ ರಿಟರ್ನ್ ಅಂತ. ಸೊ ಆ ರೀತಿ ಇರ್ಬೋದು, ಅಂದ್ರೆ ನಾನು ಅವ್ರಿಗೆ ಕಂಪ್ಯಾರಿಸನ್ ಮಾಡ್ಕೋದಿಲ್ಲ. ಅಫ್ಕೋರ್ಸ್ ಮುಂದೆ ಸಬ್ಜೆಕ್ಟ್ ಹಂಗೆ ಹೊಳ್ದಾಗ ಹೊಳೆಯುತ್ತೆ. ಬಟ್ ಇದಕ್ಕೆ ಇದೊಂದು ಸಾಂಗ್ ಬಿಟ್ಟಿನೆಲ್ಲ ಸಿನಿಮಾ ಕತೆ ಜೊತೆನೆ ಸಾಂಗ್ ಹೋಗುತ್ತೆ. ಸೊ ಹಾಗೆ ಮತ್ತೆ ಮೋಡ ಕವಿದ ವಾತಾವರಣ ಎಷ್ಟು ತಿಳಿಯಾಗಬಹುದು ಜನಕ್ಕೆ ನೋಡಿದಾಗ? ಅಫ್ಕೋರ್ಸ್ ಒಂದು ಫ್ರೆಶ್ನೆಸ್ ಅಂತೂ ಇದೆ. ನಾನು ಏನು ಹೇಳ್ತಾ ಇದ್ದೀನಿ, ಸಿನಿಮಾ ಕಂಟೆಂಟ್ ಆಚೆ ಬಿಡ್ತಿಲ್ಲ ಅಂತ, ಅದು ಒಳಗಡೆ ಬಂದಾಗ ನಿಮಗೂ ಇರ್ಬೋದು, ನನಗೂ ಇರ್ಬೋದು, ಅಥವಾ ಆಡಿಯನ್ಸ್ಗೂ ಇರ್ಬೋದು, ಇದು ರೀಸೆಂಟಾಗಿ ಅಂದರೆ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ ಈ ಮೂವಿಗೆ ಅಂತ. ಅಂದರೆ ಯಾರು ನೋಡೋರು ಆ ಒಪಿನಿಯನ್ನು ಏನು ತೋರಿಸ್ತೆ ಅದನ್ನು ನೀನು ಪೋಸ್ಟರ್ಗೆ ಅಥವಾ ಏನು ಕಂಟೆಂಟ್ ಆಚೆ ಬಂದಿದೆ ಅದಕ್ಕೂ ಈ ಥಿಯೇಟ್ರ್ ಬಂದು ಆಚೆ ಬರ್ಬೇಕಾದ್ರೂ ಈ ರೀತಿ ಮೂವಿ ಅನ್ಕೊಂಡಿರ್ಲಿಲ್ಲ ಅಂತ ಒಂದು ಇದೆ. ಸುಮಾರು ಜನ ಮಲಯಾಳಂ ಸಿನಿಮಾ ಆಗಿರುತ್ತೆ ಒಂದು ಕನ್ನಡ ಸಿನಿಮಾಗ ಅವರಲ್ಲಿ ಇಷ್ಟಪಡ್ತಾರೆ, ಇದ್ರಲ್ಲೇನೋ ಒಂದಷ್ಟು ಸ್ಟ್ರಾಂಗ್ ಬಿಲೀಫ್ ಅನ್ನೋದು ಇರುತ್ತೆ. ಸೊ ಅಂಥದ್ದು ಏನು ಜನಕ್ಕೆ ಹೇಗೆ ಸೆಳಿಬೋದು ನಿಮ್ಗೆ? ಅದು ಹೇಳಂಗಿಲ್ಲ, ಥಿಯೇಟ್ರಲ್ಲಿ ತೋರಿಸ್ತೀನಿ ಅಂತ. ಅದಕ್ಕೆ ಹೇಳ್ತಾರೆ, ನಾನು ಒಪ್ಕೊಂತ ಇದೀನಿ, ನಾನು ಬೆಸ್ಟ್ ಟ್ರೈಲರ್ ಕಟ್ ಮಾಡೋಕ್ಕಾಗಲ್ಲ ಈ ಮೂವಿಲಿ, ಯಾಕಂದ್ರೆ ಅರ್ಧ ಮೂವಿ ನಾನು ರಿವೀಲ್ ಮಾಡೋಕ್ಕಾಗಲ್ಲ ಅಂತ. ಸೊ ಆ ಕಾರಣಕ್ಕಾಗಿ ಪೋಸ್ಟರ್ ಹಿಂಟ್ ಕೊಟ್ಟಿದ್ದೀನಾ ಇಲ್ಲಿ ರೆಡ್ಡಿ ಸುನಿ ಇಲ್ಲ, ಅದೆಲ್ಲ ಪೋಸ್ಟ್ ಡಿಸೈನ್ ಅಶ್ವಿನ್ ಬರ್ತೀನಿ ಬಂದಿಲ್ಲ. ಪ್ರಮಾಣ ಏನು ಸುಮ್ಮನೆ ಪ್ರಮೋಷನಲ್ ಅಷ್ಟೇ, ಅದಕ್ಕೂ ಸಿನಿಮಾಗೆ. ಇನ್ಫ್ಯಾಕ್ಟ್ ಅದು ಸಿನಿಮಾ ರಿವರ್ಸ್, ಸಿನಿಮಾ ಫನ್ ಅದು ಅಂದ್ರೆ ಸುಮ್ಮನೆ ಮೋಡ ಕವಿದ ಈಗ ಒಂದು ಹೀರೋ ಕ್ಯಾರೆಕ್ಟರ್ ಟೀಸರ್ ಬಿಡ್ತಾ ಇದೀವಿ ಅಂತ ಸುಮ್ಮನೆ ಒಂದು ಮಾಡಿದ್ದು.
ಇಲ್ಲ ಥ್ಯಾಂಕ್ ಯು. ಸರ್ ಈಗ ಶೀಲಂ ಅವ್ರನ್ನ ನೋಡಿದಾಗ ನಮ್ಗೆ ಜನರಲ್ ಆಗಿ ಅನಿಸ್ತಾ ಇದ್ದಿದ್ದು ಒಂದು ಹೀರೋ ಮೆಟೀರಿಯಲ್ ಡೈರೆಕ್ಷನ್ ಟೀಮಲ್ಲಿ ಇದಾರಲ್ಲ ಅಂತ, ಅವರಲ್ಲಿ ನೀವು ಹೀರೋ ಮೆಟೀರಿಯಲ್ನ ಕಂಡುಕೊಂಡಿದ್ದೆ ಅವಾಗ ಅಂತ. ಅಲ್ಲ ಅವ್ರ ಅಪ್ರೋಚ್ ಆಗಿದೆ ಫಸ್ಟ್ ಆರ್ಟಿಸ್ಟ್ ಆಗಿ, ಮತ್ತೆ ಅವ್ರ ಫೋಟೋಸ್ ಇದೆಲ್ಲ ನೋಡ್ತಾ ಇರ್ತೀವಲ್ಲ, ಆಮೇಲೆ ನಾವಿಬ್ರು ತುಂಬಾ ಫೋಟೋಸ್ ತಗೊಂತಾ ಇರ್ತೀವಿ. ತುಂಬಾ ಜನಗಳಿಂದ ಸಿಕ್ಸ್ ಪ್ಯಾಕ್ ತುಂಬಾ ಫೋಟೋಸ್ ತಗೊಂಡಾಗ ಅದ್ರಲ್ಲಿ ಶೀಲಂನ ಮಾತ್ರ ಹೈಲೈಟ್ ಆಗ್ತಿರ್ತಲ್ಲ, ಅವಾಗ ಗೊತ್ತಾಗುತ್ತೆ ಓ ಇವ್ರು ಆರ್ಟಿಸ್ಟ್, ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ. ಅದು ಬಿಟ್ಟು ಅವ್ರೇನು ಅಂದ್ರೆ ಅವ್ರು ಯಾವ್ದು ವಸ್ತು ತಗೊಂಡು ಎಫರ್ಟ್ ಆಗ್ತಾರೋ ಅದ್ರಲ್ಲಿ ಇದೆ. ಅವ್ರು ಆಸ್ ಎ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವೈಸ್ ಮಾಧವನ್ ಸರ್ನ ಕತೆ ಒಪ್ಸಿದ್ರೆ, ಅರವಿಂದ್ ಸ್ವಾಮಿ ಸರ್ನ ಕತೆ ಒಪ್ಸಿದ್ರೆ, ಆ ರೀತಿ ಇದೆಲ್ಲ ಅವರು ತುಂಬಾ ದೊಡ್ಡದಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯೋಚನೆ ಮಾಡಿದ್ರೆ. ಬಟ್ ಅವ್ರ ಲೈಫಿನ ಏಮ್ ಇದ್ದಿದ್ದು ಹೀರೋ ಆಗಿ ಇದಾಗಬೇಕು ಅಂತ. ಸೊ ಅದಕ್ಕೆ ಈ ಫೋಟೋ ತಗೋತಾ ಇದ್ದೀವಿ, ನೀವು ಹೀರೋ ಆಗಬೇಕು ಅನ್ನೋ ಉದ್ದೇಶ ಇದು ಸ್ಟ್ರಾಂಗ್ ಆಗಿದೆ. ಇಲ್ಲ, ನಾನು ಹೇಳಿದ್ದು ನಮ್ಮಿಬ್ರಲ್ಲಿ ಅವ್ರನ್ನ ಮಾತ್ರ ಹೈಲೈಟ್ ಮಾಡ್ತಿದ್ರಲ್ಲ, ಅವಾಗ ಗೊತ್ತಾಗೋದು ಹೊಸಬ್ರಿಗೆ. ನಿಮ್ಮನ್ನ ಹೈಲೈಟ್ ಮಾಡಿದ್ರೆ ನೀವು ಅದಕ್ಕೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ಗಳಿಗೆಲ್ಲ ಒಂದು ಶಾಪ ಇರುತ್ತೆ. ಏನಂದ್ರೆ ಈ ಮದುವೆ ಎಲ್ಲಾನು ಹೋದ್ರೆ ನಾನು ನಿಂಗೆ ನೋಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ನಾನು ಯಾರು ಅಂತ, ಬಟ್ ಎಲ್ಲೋ ನೋಡಿದೀವಿ ಅಂತ ನೋಡ್ತಾ ಇರ್ತಾರೆ. ಅದ್ರಲ್ಲಿ ಒಬ್ಬ ಬಂದು ಫೋಟೋ ತಗೊಂತಾನೆ ಅನ್ಕೊಳ್ಳಿ, ಇನ್ ಮಿಕ್ತವ್ರು ತಗೋಬೇಕಾದ್ರೆ ಶೀಲಂ ಜೊತೆ ಇದ್ರೆ ಶೀಲಂ ಫೋಟೋ ತಗೊಂತಾ ಇದೀವಿ, ನಾನ್ ಜೊತೆ ನಿಂತಿದ್ದೀನಿ ಅಂತ ಅನ್ಕೊಂಡಾದ್ರು. ಒಂದೆರಡು ಎಕ್ಸಾಂಪಲ್. ಸೊ ಆ ರೀತಿಲಿ ಹೇಳಿದ್ರು, ಆ ನಿಟ್ಟಿನಲ್ಲಿ ಹೇಳಿದ್ರು. ಓಕೆ, ಇನ್ನು ಹೀರೋಯಿನ್ಸ್ ಬಗ್ಗೆ ಹೇಳ್ಬೇಕು ಸರ್. ಈ ಫಿಲ್ಮ್ ಮೂಲಕ ಸಮಾಜಕ್ಕೆ, ಯುವಕರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತಾರೆ? ನಾನು ಯಾವಾಗಲೂ ಈ ಕ್ವಶನ್ ಅವಾಗ ಕೇಳಿದಾಗ ಒಂದು ಹೇಳ್ತೀನಿ. ನಾನು ಬಹುಪರಕ್ಕಲ್ಲಿ ತುಂಬಾ ಮೆಸೇಜ್ಗಳು, ಕಾಮ ಕ್ರೋಧ ಮದ ಮತ್ಸರ ಅಂತ ಏನೇನೋ ಒಂದು ಮೆಸೇಜ್ ಕೊಡಕ್ ಹೋದೆ. ಜನ ಎಲ್ಲ ನನಗೊಂದು ಮೆಸೇಜ್ ಕೊಟ್ರು, ಮುಚ್ಕೊಂಡು ನೀನು ಕಮರ್ಷಿಯಲ್ ಫಿಲಮ್ ಮಾಡು ಅಂತ. ಅದಾದ್ಮೇಲೆ ಮೆಸೇಜ್ ಕೊಡೋದು ಬಿಟ್ಟಿದ್ದೀನಿ. ಬಟ್ ಹಂಗೆ ತಗೊಳ್ಳೋದಾದ್ರೆ ಅಂದ್ರೆ ಕೆಲವು ಅಂಶಗಳು ಇರುತ್ತೆ, ನಾವು ಸೋಲ್ನು ಅಕ್ಸೆಪ್ಟ್ ಮಾಡಬೇಕು ಕೆಲವೊಂದ್ಸಲ ಲೈಫಲ್ಲಿ. ಎಲ್ಲ ನಾವು ಒಂದು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಸ್ವಾರ್ಥ ಸುಖ ಲೋಕ ಹಿತ ಇರಬೇಕು, ಹೌದಾ? ಈಗ ಸ್ವಾರ್ಥ ಸುಖ ನಿಮ್ದು ಇರ್ತದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಲೋಕ ಹಿತ ಅದ್ರಲ್ಲಿ ಏನಿದೆ ಅಂತ, ಲೋಕಕ್ಕೆ ಒಂದ್ ಒಳ್ಳೆ ಎಂಟರ್ಟೈನಿಂಗ್ ಫಿಲಮ್ ಕೊಡೋಣ ಅನ್ನೋದು ಮುಖ್ಯ ಉದ್ದೇಶ. ನಾವು ಅದು ಬಿಟ್ಟು ಈಗ ಹೇಳ್ತೀನಿ ನೋಡಿ, ಕೆಲವೊಂದ್ಸಲ ಸೋಲ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಇರುತ್ತೆ. ಇನ್ ಕೆಲವೊಂದ್ಸಲ ಅಂದ್ರೆ ನಾವು ಬೇರೆಯವ್ರಿಗೋಸ್ಕರ ಕೆಲವು ತ್ಯಾಗ ಮಾಡ್ಬೇಕು ಅನ್ನೋದು ಇರುತ್ತೆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ. ಆ ರೀತಿ ಅಂಶಗಳೆಲ್ಲ ಇದೆ. ಬಟ್ ಅದನ್ನ ನಾನು ಯಾವತ್ತು ರೆಡ್ ಲೈನ್ ಹಾಕಿ ಇದು ಮೆಸೇಜ್ ಅಂತ ನೋಡಿಲ್ಲ. ನೀವು ಒಳಗಡೆ ಇಳಿದು ಅದೇನೋ ಹುಡುಕ್ಬೇಕು ಅಂದ್ರೆ ಆ ರೀತಿ ಸಿಗುತ್ತೆ, ನಾವು ಮನನ ಮಾಡ್ಕೋಬೇಕು ಅಂದ್ರೆ. ಬಟ್ ಆ ರೀತಿ ಏನಿದಿಲ್ಲ. ಥ್ಯಾಂಕ್ ಯು. ಇನ್ನು ಇದರಲ್ಲಿ ಅಂದ್ರೆ ಲಾಸ್ಟ್ ಟೈಮ್ ಇತ್ತು, ಗತವೈಭವ ಟೈಮಲ್ಲಿ ಒಂದು ಚರ್ಚೆ ಆಯಿತು. ಅಂದ್ರೆ ಸುನಿ ಸಿನಿಮಾದ ಹೀರೋಗಳು ತುಂಬಾ ವಾಚಾಳಿ ಆಗಿರ್ತಾರೆ, ತುಂಬಾ ಲವಲವಿಕೆಯಿಂದ ಇರ್ತಾರೆ. ಹಿಂದಿನ ಹೀರೋಗಳನ್ನೆಲ್ಲ ಇದು ಮಾಡಿದ್ರು. ಈ ಸಿನಿಮಾದಲ್ಲಿ ಅದನ್ನು ಮೀರಿದ ಅಥವಾ ಅದರ ಕಂಟಿನ್ಯೂಷನ್ ಆಗಿರುತ್ತೆ? ಇದ್ರಲ್ಲಿ ಹೇಳ್ಬೇಕು ಕರೆಕ್ಟ್ ಒಂದು ಚೂರು ಇದಾಗುತ್ತೆ. ಹೀರೋ ಕ್ಯಾರೆಕ್ಟರ್ ಬಂದು ಮೀಮ್ ಮಾಡೋನು, ಹೀರೋ ಮೀಮರ್. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಮಾತುಗಳಿರುತ್ತೆ. ಬಟ್ ಎಲ್ಲರೂ ಮಾತಾಡ್ತಾರೆ, ಹೀರೋಯಿನ್ಸ್ ಇಬ್ರು ಜೋರ್ ಮಾತಾಡ್ತಾರೆ ಮೂವಿಲಿ. ಬಟ್ ಅಂದ್ರೆ ಫುಲ್ ಫನ್ ಆ ರೀತಿ ಇಲ್ಲ. ಥ್ರೂ ಅಂದ್ರೆ ಪಕ್ಕಾ ಸುನಿ ಸಿನಿಮಾ ತರ ಎಲ್ಲ ಇದು, ಅಂದ್ರೆ ಫುಲ್ ಫನ್ ಓರಿಯೆಂಟೆಡ್ ಅಲ್ಲ. ನಿಮ್ಗೆ ಆಫ್ಟರ್ ಒಂದು 15 ಮಿನಿಟ್ಸ್ ಕತೆ ಜಾಡ್ ಗೊತ್ತಾಗುತ್ತೆ, ಅದು ಬೇರೆ ಟ್ರಾಕ್ ಇತ್ತು. ಅಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಿರಲ್ಲ, ಅಂದ್ರೆ 1/. ನಾನು ಮೋಡ ಕವಿತಾ ವಾತಾವರಣ ಸಿನಿಮಾದ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡ್ತಿದ್ದೇನೆ. ಹೀರೋ ಟೀಸರ್ ಮೋಸ್ಟ್ಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಹೀರೋ ಅಂತ ಬಂದಾಗ ಇದೊಂದು ಪವಾಡನೇ ಹೇಳಬೇಕು. ಯಾಕಂದರೆ ಎಲ್ಲರೂ ಹೀರೋ ಆಗೋಕ್ಕಾಗಲ್ಲ, ಟು ಬಿ ಫ್ರ್ಯಾಂಕ್. ಏನೋ ಅನ್ಬೋದು ಏನೋ ಆಗಿದ್ದಾನೆ ಅಂತೇಳಿ. ಬಟ್ ಎಷ್ಟೇ ದುಡ್ಡಿದ್ರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಎಷ್ಟೇ ಆ್ಯಕ್ಟಿಂಗ್ ಸ್ಕಿಲ್ ಇದ್ರು, ಅಂದರೆ ಥಿಯೇಟ್ರಲ್ಲಿ ಎಂತೆಂಥ ಆ್ಯಕ್ಟರ್ಗಳಿದ್ದಾರೆ, ಅವರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಡ್ಯಾನ್ಸ್ ಫೈಟ್ ಎಷ್ಟು ಸಖತ್ತಾಗಿ ಮಾಡಿದ್ರು ಹೀರೋ ಆಗ್ಬೇಕಂದ್ರೆ ಆಗಲ್ಲ. ಮತ್ತು ಲುಕ್ ಕೂಡ ಹ್ಯಾಂಡ್ಸಮ್ ಇರ್ತಾರೆ ಎಲ್ಲರೂ, ಸೊ ಅವರು ಹೀರೋ ಆಗ್ಬೇಕು ಅಂದ್ಕೊಂಡ್ರೆ ಆಗಲ್ಲ. ಸೊ ಇದೆಲ್ಲ ದಾಟಿ ಏನೋ ಒಂದು ಪವಾಡ ಆಗಬೇಕು. ಸೊ ನನ್ನ ಲೈಫಲ್ಲಿ ಈ ಪವಾಡ ಆಗಿದೆ. ಇದಕ್ಕೆ ಕಾರಣ ನಮ್ಮ ಪವಾಡ ಪುರುಷ ಸುನಿ ಸರ್. ಸೊ ನನ್ನ ಸಿನಿ ಜರ್ನಿಯಲ್ಲಿ ಇದನ್ನ ಹೊಳ್ಕೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಬಟ್ ನನ್ನ ಸಿನಿ ಜರ್ನಿಯಲ್ಲಿ ಎಲ್ಲೇ ಹೋದ್ರು, ಏನೇ ಸಾಧಿಸಿದ್ರು, ಆಲ್ ಕ್ರೆಡಿಟ್ಸ್ ಒನ್ ಆ್ಯಂಡ್ ಓನ್ಲಿ ಸುನಿ ಸರ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಆಪರ್ಚುನಿಟಿ. ಡೆಫಿನೆಟ್ಲಿ ಸರ್. ಆ್ಯಂಡ್ ರಮೇಶ್ ಸರ್, ಎಲ್ಲ ಪ್ರೊಡ್ಯೂಸರ್ಸು ಪೇಮೆಂಟ್ ಕೊಡೋದು ನೋಡಿದ್ದೀನಿ. ಬಟ್ ರಮೇಶ್ ಸರ್ ನನಗೆ ಅಕೌಂಟ್ ಡೀಟೇಲ್ಸ್, ಪಾಸ್ವರ್ಡ್, ಚೆಕ್ ಬುಕ್, ಸೈನಿಂಗ್ ಅಥಾರಿಟಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗೋ ರಮೇಶ್ ಸರ್, ಲೋಕೇಶ್ ಸರ್, ಶ್ರೀರಂಗರ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ಸುನಿ ಸರ್ ನಮ್ಮ ಪರ್ಸನಲಿ ಇಬ್ಬರು ತುಂಬ ಎಫರ್ಟ್ ಹಾಕಿದ್ವಿ ನಮಗೆ. ಯಾಕಂದರೆ ಇಂಡಸ್ಟ್ರಿ ಗೊತ್ತು, ಇಂಡಸ್ಟ್ರಿ ಆಗು ಹೋಗುಗಳು ಗೊತ್ತು,
ಯಾಕಂದರೆ ಇವತ್ತು ಟು ಬಿ ಫ್ರಾಂಕ್ ಅಕ್ಸೆಪ್ಟ್ ಮಾಡಲೇಬೇಕು, ನಮ್ಮ ಇಂಡಸ್ಟ್ರಿ ಡಿಕ್ಲೈನಲ್ಲಿ ಇದೆ ಅಂತೇಳಿ. ಇದಕ್ಕೆ ನನ್ನ ಅನಿಸಿಕೆ ಪ್ರಕಾರ, ಯಾಕಂದರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದ ಸಿನಿಮಾ ಇಷ್ಟು ವರ್ಷ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದ ಇದಕ್ಕೆ ಮೇಜರ್ ಕಾರಣ ಅಂದರೆ ನಮ್ಮ ಸ್ಟಾರ್ಸ್ಗಳು. ಸ್ಟಾರ್ ಸಿನಿಮಾ ಗೆಲ್ಲಬೇಕು, ಸ್ಟಾರ್ಸ್ಗಳು ಗೆಲ್ಲಬೇಕು. ಸ್ಟಾರ್ಸ್ ಗೆದ್ದಾಗಲೇ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾಗೆ ಅಟ್ಯಾಚ್ ಆಗ್ತಾರೆ. ನಾವು ಹೇಳ್ತಾ ಇರ್ತೀವಿ ಕನ್ನಡ ಆಡಿಯನ್ಸ್ ಸಿನಿಮಾ ನೋಡಲ್ಲ ಅಂತ. ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡ್ತಿಲ್ಲ ಅಷ್ಟೇ, ಬಟ್ ಕನ್ನಡ ಆಡಿಯನ್ಸ್ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದಾರೆ. ಇದಕ್ಕೆ ಮೇಜರ್ ಕಾರಣನೇ ಸ್ಟಾರ್ಗಳು. ಸೊ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ, ನಮ್ಮ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ರತಿ ವರ್ಷ ಎಲ್ಲ ಸ್ಟಾರ್ ಸಿನಿಮಾಗಳು ಗೆಲ್ಲಬೇಕು. ಪ್ಲಸ್ ಈ ಒಂದು ವೇದಿಕೆಯಲ್ಲಿ ಅಪ್ಪು ಸರ್ನ ಮತ್ತು ಡೆಫಿನೆಟ್ಲಿ ದರ್ಶನ್ ಸರ್ನ ಮಿಸ್ ಮಾಡ್ಕೊತೀನಿ ಈ ವಿಷಯಕ್ಕೆ ಬಂದಾಗ, ಇದೇ ಸಿನಿಮಾ ಪರ್ಸನ್ ಆಗಿ ಹೇಳ್ಬೇಕಾದ್ರೆ. ಆ್ಯಂಡ್ ಲಕ್ಷ್ಮೀ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ, ನೀವು ಬನ್ನಿ ಸರ್ ಒಂದು ನಿಮಿಷ, ಒಂದೇ ನಿಮಿಷ ಪ್ಲೀಸ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಲೇ ನನ್ನ ಬರ್ಡೇ ದಿನ ನನಗೋಸ್ಕರ ಸುನಿ ಗೈಡಿಲಿ ಆಲ್ರೆಡಿ ಒಬ್ಬ ಬಳಗ್ತಾರೆ ಇವರು. ನಮ್ಮಿಬ್ಬರಿಗೂ ಸುನಿ ಸರ್ಗೂ ನನಗೆ ಐಡಿಯಾನೇ ಇರಲಿಲ್ಲ ಆ್ಯಕ್ಚುಲಿ. ಅದು ನೀವೇ ಒಂದು ದೊಡ್ಡ ಸ್ಪಾರ್ಕ್ ಕ್ರಿಯೇಟ್ ಮಾಡಿಕೊಟ್ರಿ ಒಂದು ಪ್ರೈಮ್ ಟೈಮಲ್ಲಿ. ಒಂದು ಸರ್ ಪ್ಲೀಸ್ ಸರ್, ನನ್ನ ಫಸ್ಟ್ ಎಪಿಸೋಡ್ ಮಾಡಿದ್ದೆ ಇವರು ಲಕ್ಷ್ಮೀ ಸರ್. ಒಂದು ಬಿಗ್ ಥ್ಯಾಂಕ್ಸ್ ಸರ್ ಎಲ್ಲರ ಕಡೆಯಿಂದ. ಆ್ಯಂಡ್ ಈ ಟೀಮ್, ನನ್ನ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಟೀಮ್ ಫಸ್ಟಿಂದನೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಒಬ್ಬ ಯಾರೋ ಒಂದು ಸೂಪರ್ ಸ್ಟಾರ್ಗೂ ಮಾಡೋವಂಥ ಕೆಪಾಸಿಟಿ ಇರುವಂಥ ಟೀಮ್. ಯಾಕಂದರೆ ನಮ್ಮ ಸಂತೋಷ್ ಆಗಿರ್ಬೋದು, ಸುನಿ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅಂದರೆ ಒಬ್ಬ ಸೂಪರ್ ಸ್ಟಾರ್ ಇಟ್ಕೊಂಡು ಸಿನಿಮಾ ಮಾಡೋಂಥವ್ರು ಅಂತ ನನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ನನ್ನ ಪುಣ್ಯ ಅಂತ ಹೇಳ್ಬೋದು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ, ಅನೂಪ್, ದಯಣ್ಣ, ರಾಘಣ್ಣ, ಸ್ಪೆಷಲಿ ರಾಘಣ್ಣಗೆ ಒಂದು ದೊಡ್ಡ ಥ್ಯಾಂಕ್ಸ್. ರಾಘಣ್ಣನಿಂದನೇ ನಮ್ಮ ಸ್ಪಾರ್ಕ್ ಕ್ರಿಯೇಟ್ ಆಗಿದ್ದು. ಆ್ಯಂಡ್ ಮೋಹನ್, ಜಯಶಾಂತ್, ಮಂಜು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಮೇ ಕಂಪ್ಲೀಟ್ ಮೋಡಕವಿದ ವಾತಾವರಣ ಟೀಮ್. ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಪ್ರಿಪ್ರೇಷನ್ ಬಗ್ಗೆ ಹೇಳ್ಬೇಕಾದ್ರೆ, ಸುನಿ ಸರ್ ಯಾವಾಗಲೂ ನನಗೆ ಫಸ್ಟ್ ಅಂದರೆ ರಿಹರ್ಸಲ್ ಮಾಡ್ತಾ ಇದ್ವಿ. ಈ ಗಣೇಶ್ ಸರ್ ಈ ಥರ ಒಂದು ಡೈಲಾಗ್ ಹೇಳಿದಾಗಲೂ ಈ ಗಣೇಶ್ ಸರ್ ಹೇಳ್ತಾರಲ್ಲ ಆ ಥರ ಹೇಳು ಅಂತೇಳಿ. ಸೊ ಗಣೇಶ್ ಸರ್ ಸಿನಿಮಾಗಳನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಪ್ರತಿ ಕ್ಯಾರೆಕ್ಟರೈಸೇಷನ್ನ ಡಿವೈಡ್ ಮಾಡಿಕೊಂಡೆ. ಆ್ಯಂಡ್ ಗಣೇಶ್ ಸರ್ ಆ್ಯಂಡ್ ಆರ್ ಮಾಧವನ್ ಇಬ್ಬರು ರೆಫರೆನ್ಸ್ ಇಟ್ಕೊಂಡು ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ 10 ವರ್ಷದ ಜರ್ನಿ ಏನು ಕಲಿತು, ಈ ಡೈರೆಕ್ಷನ್ ಕಲಿಕೆ ನಿಮಗೆ ಹೀರೋ ಆಗೋದಕ್ಕೆ ತುಂಬ ಪ್ಲಸ್ ಆಯಿತಾ, ಹೇಗೆ? ಅಫ್ಕೋರ್ಸ್ ಸರ್, ಅಂದರೆ ಡೈರೆಕ್ಷನ್ ನನ್ನ ಒಂದು ಪರ್ಸ್ನಲ್, ಎಲ್ಲ ಹೊಸಬರು ಯಾರ್ಯಾರು ಸಿನಿಮಾ ಇಂಡಸ್ಟ್ರಿ ಬರ್ಬೇಕು ಅಂದ್ಕೊಳ್ತಾರೋ ಅಥವಾ ಆಕ್ಟರ್ ಆಗ್ಬೇಕು ಅಂದ್ಕೊಳ್ತಾರೋ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲೇಬೇಕು ಕಂಪಲ್ಸರಿಯಾಗಿ. ಒಂದು ರೂಲ್ ಥರ ಇಟ್ಕೊಬೇಕು. ಯಾಕಂದರೆ ನಾವು ಎಲ್ಲಿ ಒಂದು ಅಂದ್ಕೊಳ್ತೀವಿ, ಒಂದು ಸ್ಕ್ರಿಪ್ಟಲ್ಲಿ ಪೇಪರ್ ಓದಿದಾಗ ನಮ್ದು ಯಾವ ಥರ ಆ್ಯಕ್ಟಿಂಗ್ ಇದೆ ಅಂತ ಅಂದ್ಕೊಳ್ತೀವಿ. ಅಂಥದ್ರಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದಾಗಲೇ ಡೈಲಾಗ್ ಡೆಲಿವರಿ ಹೇಗೆ ಪ್ರಾಕ್ಟಿಕಲ್ ಆಗಿ ನಾನು ಒಂದು 5 years ಯಾವುದೋ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಓದಿ ಬಂದಂಗೆ ಅನಿಸ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದು. ಆ್ಯಂಡ್ ಸಾರಿ ನಮ್ಮ ಹೀರೋಯಿನ್ಸ್ ಇಬ್ಬರು ಮರ್ತ್ಬಿಟ್ಟೆ. ಸಾತ್ವಿಕನ ನಾನು ಸ್ಕ್ರೀನಲ್ಲಿ ನೋಡಿದಾಗ ಯಾವಾಗಲೂ ಹೊಟ್ಟೆ ಉರಿಯುತ್ತೆ. ಯಾಕಂದರೆ ಪ್ರತಿ ಫ್ರೇಮ್ ಒಂದು ಸ್ಮಾಲ್ ಎಕ್ಸ್ಪ್ರೆಷನ್ಸ್ ಕೂಡ ಎಷ್ಟು ಸಖತ್ತಾಗಿ ಆಕ್ಟ್ ಮಾಡ್ತಾಳೆ. ನಾನು ಎವ್ರಿ ಟೈಮ್ ಸಿನಿಮಾ ನೋಡ್ಬೇಕಾದ್ರೆ ಹೊಟ್ಟೆ ಉರಿಯುತ್ತೆ ನೋಡಿದಾಗೆಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ನಮ್ಮ ಕೈ ಕೊಡೋಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಮೋಕ್ಷ ನಮ್ಮ ಜರ್ನಿ ಮುಂಚೆನೇ ಶುರುವಾಯಿತು ರಿಹರ್ಸಲ್ಲಿಂದನೇ. ಸೊ ಸ್ಟಾರ್ಟಿಂಗ್ ಎಲ್ಲ ಸರ್ ಅಂತ ಕರಿತಾ ಇದ್ಲು. ಆಮೇಲೆ ಸಿನಿಮಾ ಶುರು ಆಯಿತು, ಶೀಲಮ್ ಅಂದ್ಲು. ಆಮೇಲೆ ಸಿನಿಮಾ ಮುಗಿದ್ಮೇಲೆ ಹೋಗಲ್ಲ ಬರಲ್ಲ ಅಂದ್ಲು. ಥ್ಯಾಂಕ್ ಯು. ಅಂದರೆ ಆ ಲೆವೆಲ್ ಬಾಂಡಿಂಗ್. ಒಪ್ಪುಲಿ ಸರ್ ಅಂದರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದೇ ಸರ್ ನಾನು ಹೇಳಿದ್ನಲ್ಲ, ಸರ್ದು ಆ ಡೈರೆಕ್ಷನ್ ನನಗೆ ಗೊತ್ತಿತ್ತು, ಯಾವ ಥರ ಮಾಡ್ತಾರೆ, ಹೇಗೆ ಅವ್ರ ಡೈಲಾಗ್ ಡೆಲಿವರಿ ಹೇಗಿರುತ್ತೆ ಅಂತೇಳಿ. ಅಫ್ಕೋರ್ಸ್ ಆ್ಯಸ್ ಎ ಫ್ರೆಶರ್ಗೆ ಸರ್ ಹತ್ರ ಕೆಲಸ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಮ್ಮ ಸಿನಿಮಾ ಅಂದರೆ ಶುರು ನಾವು ಹೆಂಗೆ ಮಾಡ್ತಿದ್ವಿ ಅಂದರೆ ಗಣೇಶ್ ಸರ್ದು, ಶರಣ್ ಸರ್ ಮಧ್ಯೆ ಅಂದರೆ ಈ ಥರ ಶುರು ಮಾಡ್ತಿದ್ವಿ. ಸೊ ಎಕ್ಸ್ಪೆಕ್ಟೇಷನ್ ಹಂಗೆ ಇತ್ತು, ನಾನು ಸೈಕಲ್ ಹೊಡೆಯೋಂಗಿಲ್ಲ ಅಥವಾ ಬೇರೆ ಏನಾಗಂಗಿಲ್ಲ. ಸೊ ಆ ಪರ್ಫೆಕ್ಟ್ನೆಸ್ ಕೊಡಲೇಬೇಕಾಗಿತ್ತು. ಸೊ ನಾನು ಈ ಸ್ಕ್ರೀನ್ಮಾಗೆ ನಾನು ಗಣೇಶ್ ಸರ್ ಮತ್ತು ಆರ್ ಮಾಧವನ್ ರೆಫರೆನ್ಸ್ ಇಟ್ಕೊಂಡು ಆ್ಯಕ್ಟ್ ಮಾಡಿರೋದು. ಹೌದು, ಅದು ಸರಿ ಗೊತ್ತು ಸರ್, ನಾನು ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಹೌದು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆಕ್ಟರ್ ಆಗಿರ್ತಿದ್ದೆ. ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇರಲಿಲ್ಲ ಸೆಟ್ಟಲ್ಲಿ. ಪೋಸ್ಟ್ ಪ್ರೊಡಕ್ಷನ್ ನೋಡ್ಕೊತಾ ಇದ್ದೆ ಅಷ್ಟೇ. ಆ ಕಾಲೆಲ್ಲ ಸುನಿ ಸರ್ದೆ ಅದೆಲ್ಲ. ಸುನಿ ಸರ್ ಸಿನಿಮಾಗಳಲ್ಲಿ ಎಂಗೇಜ್ ಮತ್ತೆ ಮೆಚ್ಯೂರ್ಡ್ ಲುಕ್ಗಳಿರುತ್ತಲ್ಲ, ಆ ಶೇಡ್ಸ್ ಇದೆ. ಈ ಸಿನಿಮಾದಲ್ಲೂ ನಿಮಗೂ ಹಂಗೆ ಇದೆ. ಹೌದು, ನಿಭಾಯಿಸೋದು ಟ್ರಾನ್ಸ್ಫಾರ್ಮೇಶನ್ ಹೇಗಾಯಿತು? ಹೌದು ಸರ್, ಅದು ಒಂದು ಸ್ಕೂಲ್ ಡೇ ಬರುತ್ತೆ, ಅಲ್ಲಿ ಒಂದು 15 days ಕಡಿಮೆ ಆಗೋದಿತ್ತು. ಸೊ ಇದು ಏನಾಗಿದೆ ಅಂದರೆ ನಮ್ದು ಇನ್ನೂಸ್ ಪ್ರೊಡಕ್ಷನ್ ಆ್ಯಕ್ಚುಲಿ ನಮ್ಮ ಸಿನಿಮಾ. ಸೊ ನಮ್ಮ ಕಾಲ್ ಬಿಟ್ಟಿದ್ರು, ನಾವು ಯಾವಾಗ ಬೇಕಾದರೂ ರೆಡಿ ಆಗ್ಬೋದು, ಆ ಲೆವೆಲ್ವರೆಗೂ ನಮಗೆ ಟೈಮ್ ಇತ್ತು. ಸೊ
15 kg ಸಣ್ಣ ಆಗಬೇಕಾಯ್ತು. ಅದಕ್ಕೆ ಒಂದು 3 ತಿಂಗಳು ತಗೊಂಡ ಟೈಮ್ ಸ್ಕೂಲ್ ಡೇಸ್ಗೋಸ್ಕರ. ಹಾಗೆ ನಿಮ್ಮ ಲೈಫ್ ಜರ್ನಿಗೆ ಈ ಸಿನಿಮಾ ಎಷ್ಟು ಸ್ಪೆಷಲ್ ಮತ್ತು ಹೀರೋ ಆದಮೇಲೆ ನಿಮ್ಮ ಮುಂದಿನ ಸ್ಟೆಪ್ಸ್ ಏನಾಗಿರುತ್ತೆ? ಸರ್, ಇದೊಂಥರ ಲೈಫೇ ಅಂತ ಹೇಳ್ಬೋದು. ಮೋಡಕಾಯ್ದ ಒತ್ತಡ ನನಗೆ ಅಂದರೆ ಅಷ್ಟು ವರ್ಷದ ಕನಸು ಕಟ್ಕೊಂಡ್ಬಂದಿದ್ದೆ. ಇದೇ ಒಂದು ಲೈಫ್ ಅಂತ ಹೇಳ್ಬೋದು. ಅದೇ ನಾನು ಗೆಲ್ಲೋದು ಮುಖ್ಯ ಅಲ್ಲ, ನನಗೆ ಸಿನಿಮಾ ಗೆಲ್ಲಬೇಕು. ಸಿನಿಮಾ ಗೆದ್ದಾಗ ನಾವೆಲ್ಲ ಗೆಲ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸ್ಟೆಪ್ಸ್ ಏನಿದೆ ಅಂದರೆ ಹೀರೋ ಡೈರೆಕ್ಷನ್ ಜೊತೆಗೆ ಹೀರೋ ಮಾಡಿದ್ರು ಆ ಥರ ಕನಸುಗಳು ಕಟ್ತಾ ಇದೆ ಸರ್. ಅದು ಫ್ಲೋ ಹೋಗ್ತಾನೆ ಗೊತ್ತಾಗುತ್ತೆ. ನಾನು ಆಲ್ವೇಸ್ ಬಿಲೀವ್ ಮಾಡೋದು ಗೋ ವಿತ್ ದ ಫ್ಲೋ. ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ, ಬಟ್ ನನ್ನ ಹಾರ್ಡ್ ವರ್ಕು ಆನೆಸ್ಟ್ ಮಾತ್ರ ನಾನು ಬಿಲೀವ್ ಮಾಡ್ತೀನಿ. ಬಟ್ ಗೋ ವಿತ್ ದ ಫ್ಲೋ ಅಷ್ಟೇ ಸರ್. ಸುನೀಲ್ ಸರ್ ಜೊತೆನೇ ಇರ್ತಿರಲ್ವಾ ನೆಕ್ಸ್ಟ್? ಅಫ್ಕೋರ್ಸ್ ನಾನು ಸುನೀಲ್ ಸರ್ ಒಂದಿನ ನೋಡ್ಕೊಂಡಿಲ್ಲ ಅಷ್ಟೇ ನಾವು ಕಳ್ಕೊಂತೀವಿ ಅನಿಸ್ತದೆ. ಸೊ ಎವ್ರಿ ಡೇ ನಾವು ವಿಷಯದಲ್ಲಿ ಮಾತಾಡ್ತಾ ಇರ್ತೀವಿ. ಅಕ್ಕಪಕ್ಕದಲ್ಲೇ ಇದೆ ರಾತ್ರಿ ಸಿಗಲ್ವಾ ಸರ್? ರಾತ್ರಿ ಸಿಗೋದು